ಹಾನಿಗೆ ತಿಳ್ಕೊಂಡಿರ್ತೀವಿ. ಅದರ ಪರಿಣಾಮದಿಂದ ದೇಶ ಅವನತಿಗೆ ಭಯಾನಕ ಇದೆ ದೇಶದ ಸ್ಥಿತಿ ನೋಡಿದ್ರೆ. ಆದ್ರೆ ಒಳ್ಳೆ ರಾಜರು ಮತ್ತು ಒಳ್ಳೆ ಸ್ವಯಂ ಸೇವಕರು ಆಯಕಟ್ಟಿನ ಜಾಗದೊಳಗಿರೋದ್ರಿಂದ ದೇಶ ಉಳಿದಿದೆ. ಅಕಸ್ಮಾತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925 ಸ್ಥಾಪನೆ ಆಗಿರ್ಲಿಲ್ಲ ಅಂದ್ರೆ ಇವತ್ತು ಮನೆ ಒಳಗೆ ಸಂಘರ್ಷ ಆಗ್ತಿತ್ತು, ಓಣಿ ಒಳಗೆ ಸಂಘರ್ಷ ಆಗ್ತಿತ್ತು. ಇದರರ್ಥ ಸಂಘ ಯಾರ ಮೇಲೆ ಆಕ್ರಮಣ ಮಾಡೋದಿಲ್ಲ, ನಮ್ಮ ಸಮಾಜವನ್ನು ಸದೃಢ ಮಾಡ್ತೈತೆ. ನಮ್ಮ ವ್ಯಕ್ತಿಗಳನ್ನು ನಿಸ್ವಾರ್ಥ ದೇಶಕ್ಕಾಗಿ ಪ್ರಾಣ ಕೊಡುವಂಥ ವ್ಯಕ್ತಿಗಳನ್ನು ತಯಾರು ಮಾಡ್ತೇವೆ. ಒಬ್ಬ ರಾಜಕಾರಣಿ ಆಗ್ಬೇಕಾದ್ರೆ 3-4 ತಲೆಮಾರು ಕೂತ್ ತಿನ್ಬೇಕು ಅಂತ ಗಳಸಾಕ ರಾಜಕಾರಣಿ ಆಗ್ತಾನೆ. ಯಾವುದೇ ಒಬ್ಬ ನೌಕರಿ ಮಾಡ್ಬೇಕಾದ್ರೂ ಆರಾಮ್ ಇರ್ಬೇಕಂತ ಮಾಡ್ತಾನೆ. ಆದ್ರೆ ಸಂಘದೊಳಗೆ ತಯಾರಾದಂಥ ಸ್ವಯಂ ಸೇವಕ ಬಗಲಿಗೆ ಒಂದು ಚೀಲ ಹಾಕೊಂಡು ಯಾವುದೇ ಆಶೆ ಆಮಿಷ ಯಾವುದೂ ಇಲ್ಲ, ತನ್ನ ಯೌವನ ಮನೆ ಮಠ ಎಲ್ಲ ಬಿಟ್ಟು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾನೆ. ರಕ್ತ ಶೀಳಿ ತೆಗೆದ್ರು ಭಾರತ್ ಮಾತಾ ಕಿ ಜೈ ವಂದೇ ಮಾತ್ರ ಅವನು ಹೃದಯದೊಳಗೆ ಸಿಗಕ್ಕೆ ಸಾಧ್ಯ. ಇಂಥ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥ ಕೆಲಸ ಜಗತ್ತಿನೊಳಗೆ ಯಾರಿಗೆ ಮಾಡಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾಪಿ ಮಾಡಿ ಹಂಗಾರೆ ಮಾಡಿ ತೋರ್ಸೋಣ ತಮ್ಮಿದ್ರೆ ನೋಡೋಣ, ಸಾಧ್ಯನೇ ಇಲ್ಲ. ಇದು ಬಾಳೆಹಣ್ಣಿನ ರುಚಿ ಇದ್ದಂಗೆ ತಿಂದ್ರೆ ಮಾತ್ರ ಗೊತ್ತಾಗುತ್ತೆ, ತಿನ್ಲಿಕ್ಕೆ ಏನು ಗೊತ್ತಾಗಿಲ್ಲ. ಬಾಳೆಹಣ್ಣಿನ ಟೇಸ್ಟ್ ಹೇಳಂದ್ರೆ ಏನು ಹೇಳ್ತೀವಿ ನಾವು? ಹುಳಿ ಅಂತ ಹೇಳಕ್ಕೆ ಬರಂಗಿಲ್ಲ, ಸಿಹಿ ಅಂತ ಹೇಳಕ್ಕೆ ಬರಂಗಿಲ್ಲ. ಬಾಳೆಹಣ್ಣು ತಿನ್ನಿಸ್ಬೇಕು ಇಲ್ಲ ತಿನ್ನಬೇಕು. ಹಂಗೆ ಸಂಘದ ಶಾಖೆಯೊಳಗೆ ಅಂಥ ಸಂಸ್ಕಾರವನ್ನು ಕೊಡುವಂಥದ್ದು ಡಾಕ್ಟರ್ ಹೆಡ್ಗೇವಾರ್ ಕಂಡು ಹಿಡಿದ್ರು. ಅದರ ಪರಿಣಾಮದಿಂದ ಇವತ್ತು ಜಗತ್ತಿಗೆ ಭಾರತ ಗುರುವಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಜಗತ್ತಿನ ಭಾರತದ ಪ್ರಧಾನಿ ಸ್ವಯಂ ಸೇವಕ ಜಗತ್ತಿನೊಳಗೆ ಹೋದ್ರೆ ರತ್ನಗಂಬಳಿ ಹಾಸಿಗೆಯನ್ನು ಸ್ವಾಗತ ಮಾಡಿ ವಿಮಾನ ನಿಲ್ದಾಣದೊಳಗೆ ತಾಸುಗಟ್ಟಲೆ ನಿಲ್ಲುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರ ಅರ್ಥ ಸ್ವಯಂ ಸೇವಕನ ಆಯಕಟ್ಟಿನ ಜಾಗದೊಳಗೆ ತಯಾರು ಮಾಡೋದು ಎಲ್ಲಿಂದ ಬಂತು? ಅದೇ ಶಾಖೆ, ಅದೇ ಕಬಡ್ಡಿ, ಅದೇ ನಮಸ್ತೆ ಸದಾವತ್ಸಲೆ, ಅದೇ ದೇಶೀಯ ಆಟಗಳು, ದೇಶೀಯ ಜೀವನ ಚರಿತ್ರೆಗಳು. ಇದನ್ನು ಹೇಳ್ತಾನೆ ವ್ಯಕ್ತಿ ನಿರ್ಮಾಣ ಮಾಡಿದ್ರು ಡಾಕ್ಟರ್ ಹೆಡ್ಗೇವಾರ್. ಆ ವ್ಯಕ್ತಿ ನಿರ್ಮಾಣ ಇವತ್ತ ಜಗತ್ತಿನ ಚಿತ್ರ ಬದಲು ಮಾಡಿದೆ. ಪ್ರತಿನಿತ್ಯ ಪ್ರಾರ್ಥನೆ ಒಳಗೆ ಹೇಳ್ತೇವೆ ನಾವು, ಪರಮೈ ಭವನ್ನೇ ತುಮೇ ತತ್ಸ್ವ ರಾಷ್ಟ್ರಂ. ಜಗತ್ತಿನ ತುಟ್ಟು ತುದಿಗೆ ಭಾರತವನ್ನು ಒಯ್ಯಬೇಕು, ಜಗನ್ಮಾತೆಯನ್ನು ಭಾರತವನ್ನು ಮಾಡಬೇಕು, ಭಾರತ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕು. ಹಿಂದುತ್ವ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ದೇಶ ಸುರಕ್ಷಿತವಾಗಿರ್ತದೆ. ಹಿಂದುತ್ವ ಯಾವಾಗ ನಾಶ ಆಕತ್ತೆ ಅವಾಗ ಇಡೀ ವಿಶ್ವವೇ ನಾಶ ಆಗ್ತದೆ. ಯಾಕಂದ್ರೆ ಸೈಡ್ ಇಫೆಕ್ಟ್ ಇರಲಿ ಇರುವಂಥ ಧರ್ಮ ಜಗತ್ತಿನೊಳಗೆ ಯಾವುದರ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ. ಇಸ್ಲಾಂ ಧರ್ಮ ಅಲ್ಲ, ಇಸ್ಲಾಂ ಮತ. ವ್ಯಕ್ತಿ ನಿರ್ಮಾಣ ಮಾಡಿದ್ದು, ಗ್ರಂಥ ಇದ್ದದ್ದು, ಡೇಟ್ ಇದ್ದದ್ದು, ಅದು ಮತ, ಅವನ ಅಭಿಪ್ರಾಯ. ಮೊಹಮ್ಮದ್ ಪೈಗಂಬರ್ ಅವರ ಅಭಿಪ್ರಾಯ. ಕ್ರೈಸ್ತ ಅನ್ನೋದು ಧರ್ಮ ಆಗಕ್ಕೆ ಸಾಧ್ಯನೇ ಇಲ್ಲ, ಅದು ಮತ. ಅದಕ್ಕೆ ದಿನಾಂಕ ಇದೆ, ಡೇಟ್ ಇದೆ, ಪ್ರವಾದಿ ಇದೆ, ಗ್ರಂಥ ಇದೆ, ಅದು ಅವ್ರ ಅಭಿಪ್ರಾಯ. ಜಗತ್ತಿನೊಳಗೆ ಧರ್ಮ ಅನ್ನೋದು ಯಾವ್ದಾರ ಇದ್ರೆ ಹಿಂದೂ ಧರ್ಮ ಮಾತ್ರ. ಜಗತ್ತಿನೊಳಗೆ ಯಾವ ಧರ್ಮ ಇತ್ತು ತೋರಿಸ್ರಿ? ಧರ್ಮ ಅನ್ನೋದು ಇಲ್ಲವೇ ಇಲ್ಲ. ಧರ್ಮ ಅನ್ನೋದು ಹಿಂದೂ ಧರ್ಮ ಮಾತ್ರ. ಭಾರತಕ್ಕೆ ತಾಯಿ ಅಂತ ಕರೆಯವರು 200 ದೇಶದವ ಭೂಮಿ ಮೇಲೆ. 6,000 ಸಂಪ್ರದಾಯಗಳಿವೆ, 1,000 ಭಾಷೆಗಳಿವೆ, 3 ಲಿಂಗಗಳಿವೆ. ಜಗತ್ತಿನ ಯಾವುದೇ ದೇಶದೊಳಗೆ ತಾಯಿ, ದೇಶಕ್ಕೆ ಭಾರತ ಮಾತೆ ಅಥವಾ ತಾಯಿ ಹೆಸರಿಟ್ಟದ್ದು ತೋರಿಸ್ರಿ ನೀವು. 3 ಮಂದಿ ಭರತರಿಂದ ಭಾರತ ಆಯ್ತು. ಒಂದು ರಾಮಾಯಣ ಭರತ, ಒಂದು ಮಹಾಭಾರತದ ಭರತ, ಒಂದು ಶಕುಂತಲೆ ದುಷ್ಯಂತನ ಮಗ ಭರತ. ಭರತರಿಂದ ಬಂದಂತ ಭಾರತಕ್ಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೆಂಗಕ್ಕಾರು? ಭಾರತದಿಂದ ಬಂದಂತ ಭರತಕ್ಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೆಂಗಕ್ಕಾರ ಅಂತಂದ್ರೆ ಮಹಾತ್ಮ ಗಾಂಧಿನ ಸೃಷ್ಟಿ ಮಾಡಿದ್ದಲ್ಲ ಈ ದೇಶ. ಭರತ ಕಾಲದಿಂದ ಬಂದದ್ದು, ರಾಮಾಯಣದಿಂದ ಬಂದದ್ದು, 50,000 ವರ್ಷಗಳಿಂದ ಬಂದದ್ದು. ಹೇಳಬೇಕಾಗಿದ್ದು ಪಾಕಿಸ್ತಾನದವ್ರು 3 ಮಂದಿ ತಂದೆಗೆ ನಾವು ಹುಟ್ಟೇವಂತ. ಒಂದು ಜಿನ್ನಾ, ಒಂದು ನೆಹರು, ಒಂದು ಗಾಂಧಿ. ಈ 3 ಅಪ್ಪಗೆ ಹುಟ್ಟಿದ್ದ ಪಾಕಿಸ್ತಾನ. ಇವತ್ತು ನಿಮ್ಮ ಅಪ್ಪ ಯಾರು ಅಂದ್ರೆ ಅವ್ರು ಕನ್ಫ್ಯೂಸ್ನಾಗ ಹೇಳ್ಬೇಕು. 3 ಮಂದಿ ಅಪ್ಪಗಳು ಯಾರತ್ತ ಹೇಳ್ಬೇಕು ನಾವು? ಜಿನ್ನಾ ಕನ್ವರ್ಟೆಡ್ ಹಿಂದೂ, ಒರಿಜಿನಲ್ ಹಿಂದೂ ಅಲ್ಲ. ಯಾವುದೋ ಅಫ್ಘಾನಿಸ್ತಾನದಿಂದ ಬೇರೆ ದೇಶದಿಂದ ಬಂದವಲ್ಲ. ತೈಮೂರ್ನು ಕೂಡ ಗುಜರಾತಿನ ರಾಜ್ಯದೊಳಗೆ ಕರಾಚಿ ಒಳಗೆ ವ್ಯಾಪಾರ ಮಾಡುವಂತ ವ್ಯಾಪಾರಿ ಸಾಹೇಬ್ ತಕ್ಕರ್ ಅನ್ನುವಂಥ ವ್ಯಕ್ತಿ, ಅವನ ಹನಿ ಟ್ರ್ಯಾಪ್ದೊಳಗೆ, ಕರಾಚಿ ಒಳಗೆ ಹನಿ ಟ್ರ್ಯಾಪ್ದೊಳಗೆ ಅವನು ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅವನು ಇಸ್ಲಾಮಕ್ಕೆ ಹೋಗ್ಬೇಕಾಯ್ತು. ಇಸ್ಲಾಮಕ್ಕೆ ಹೋಗ್ಬೇಕಾದ್ರೆ 12 ವರ್ಷದ ಮಗ ಇದ್ದ. ಅವ್ರಿಗೆ ಮಗ ಹೆಂಡತಿನೂ ಮುಸಲ್ಮಾನ್ ಮಾಡ್ಕೊಂಡ್ರು. ಆ 12 ವರ್ಷದ ಮಗನ ಮುಂದೆ ಜಿನ್ನಾ ಅದ ಕನ್ವರ್ಟೆಡ್ ಜಿನ್ನಾ ಇಡೀ ದೇಶದ ವಿಭಾಗ ಮಾಡಿದ. ಲಕ್ಷಗಟ್ಟಲೆ ಹಿಂದೂಗಳನ್ನ ಕೊಂದ. ಮತಾಂತರ ಅನ್ನೋದು ಇಷ್ಟು ಭಯಾನಕ ಇದೆ. ಇವತ್ತಿನ ಅದ್ವಾನಿ, ಜೇಷ್ಠ ಮಿಲಾನಿ, ಮನಮೋಹನ್ ಸಿಂಗ್, ಎಸ್ ಚೋಪ್ರಾ, ಪ್ರೇಮ್ ಚೋಪ್ರಾ ಇವರೆಲ್ಲ ಪಾಕಿಸ್ತಾನದೊಳಗಿದ್ದವ್ರು. ಎಲ್ಲ ಆಸ್ತಿ ಬಿಟ್ಟು ಓಡಿ ಬಂದಾರ, ರಸ್ತೆ ಬಿಟ್ಟು. ಇದನ್ನ ನಮ್ಮ ಸಮಾಜಕ್ಕೆ ಹೇಳಲೇ ಇಲ್ಲ. ಸ್ವಾತಂತ್ರ್ಯ ಹೆಂಗೆ ಸಿಕ್ತು? ಉಪವಾಸ ಕೂತರು, ಉಪವಾಸ ಕುಂದಾರ ಮಧ್ಯರಾತ್ರಿ ಬಿಟ್ಟು ಹೋಗ್ಬಿಟ್ರು. ಅದು ಹೆಂಗೆ ಸಾಧ್ಯ ಐತ್ರಿ? ಬಾಡಿಗೆ ಮನೆ ಬಿಡಂಗಿಲ್ಲ, 3 ತಿಂಗಳು ಟೈಮ್ ಕೇಳ್ತಾರ.
190 ವರ್ಷ ನಾವು ದಾಳಿ ಯುದ್ಧ ಮಾಡೇವಿ. ಅದು ಎಷ್ಟು ಮಂದಿ ಸತ್ತಾರು? ಮಂಗಲ್ ಪಾಂಡೆಯಿಂದ ಚಾಲು ಆಗಿತ್ತು ಸುಭಾಷ್ ಚಂದ್ರ ಬೋಸ್ ವರೆಗೂ ಸಾವಿರಾರು ಮಂದಿ ಪ್ರಾಣ ಕೊಟ್ಟಾರ. ಆ ಸಾವಿರಾರು ಮಂದಿ ಪ್ರಾಣ ಕೊಟ್ಟದ್ದು ಹೇಳೇ ಇಲ್ಲ. ಒಂದು ಫೋಟೋ ಇಡ್ತಾರೋ ಇವನ ಸ್ವಾತಂತ್ರ್ಯ ತಂದು ಕೊಟ್ಟ ಅಂತ ಹೇಳ್ತಾರೆ. 190 ವರ್ಷ ಬದುಕಿದ್ರೆ ಇವ್ರು ಒಬ್ರ 190 ವರ್ಷ ನಾವು ಸಂಘರ್ಷ ಮಾಡೇವಿಲ್ಲ. ಆ ಸಂಘರ್ಷದ ಮಕ್ಕಳಿಗೆ ಹೇಳ್ಬೇಕಲ್ಲ, ಹೇಳಲೇ ಇಲ್ಲ. ಅದ್ರ ಪರಿಣಾಮದಿಂದ ಒಂದು ಹುಗ್ಗಿ ಕುದಿಸ್ತೇವಪ್ಪ ನಾವು. ಹುಗ್ಗಿ ಕುದಿಸ್ಬೇಕಾದ್ರೆ ಕ್ವಿಂಟಲ್ ಗಟ್ಟಲೆ ಕಟ್ಟಿಗೆ ಸುಟ್ಟಿರ್ತಾವ. ಹುಗ್ಗಿ ಕುದ್ದ ಮೇಲೆ ಹುಗ್ಗಿ ಹೊತ್ತಬಾರದು ಅಂತೇಳಿ, ಆ ಪಾಯಸ ಹೊತ್ತಬಾರದು ಅಂತೇಳಿ ನೀರು ಹಾಕಿ ಒಂದು 4 ಕಟ್ಟಿಗೆ ಆರಿಸ್ತಾರೆ. ಆರಿಸಿದ ಮೇಲೆ ಯುವ ಕಟ್ಟಿಗೆ ಹಿಡ್ಕೊಂಡು ಹುಗ್ಗಿ ಕುದಿಸಿದ್ವು ಅಂದ್ರೆ ಅವು ಕ್ವಿಂಟಲ್ ಗಟ್ಟಲೆ ಕಟ್ಟಿಗೆ ಸುಟ್ಟೋದು ವೆಸ್ಟನ ಅದು. ಅದನ್ನ ಹೇಳ್ಬೇಕಲ್ಲ ಮಕ್ಕಳಿಗೆ ಸ್ವಾತಂತ್ರ್ಯ ಹೆಂಗೆ ಸಿಗ್ತದೆ. ಸಾವರ್ಕರ್ ಅಂದ್ರೆ ಯಾರು ಗೊತ್ತಿಲ್ಲ, ಚಾಪಿಕರ್ ಸೋದರ ಗೊತ್ತಿಲ್ಲ, ಮದನ್ ಲಾಲ್ ಡಿಂಗ್ರಾ ಗೊತ್ತಿಲ್ಲ, ಮಂಗಲ್ ಪಾಂಡೆ ಗೊತ್ತಿಲ್ಲ. ಮಕ್ಕಳಿಗೆ ಅದನ್ನ ಹೇಳೇ ಇಲ್ಲ. ಮಕ್ಕಳೊಳಗೆ ಹೇಳಿದ್ರು ಬಾಬರ್ ದ ಗ್ರೇಟ್ ಆದ್ರೆ ರಾಮ್ ಕಳ್ನಾಯ್ ಕಕ್ಕ, ಅಕ್ಬರ್ ದ ಗ್ರೇಟ್ ಅಂದ್ರೆ ಮಹಾರಾಣಾ ಪ್ರತಾಪ್ ಕಳ್ನಾಯ್ ಕಕ್ಕ, ಔರಂಗಜೇಬ್ ಮಹಾಮಾನವತವಾದಿ ಅಂತ ಶಿವಾಜಿನ ಮಗನ ಚರ್ಮ ಸುಲಿದುಕೊಂಡ ನಾವು ಸಂಭಾಜಿ ಮಹಾರಾಜನ. ಅವ ಹೆಂಗ್ ಮಹಾಮಾನವತವಾದಿ ಹಾಕನು? ಒಂದು 4 ಮಂದಿ ಡಕಾಯಿತರು ಬಂದ್ರು, ನಮ್ಮ ಮನೆಯೊಳಗೆಲ್ಲ ಲೂಟಿ ಮಾಡಿದ್ರು, ನಮ್ಮ ಮನೆಯವ್ರನ್ನೆಲ್ಲ ಹೊಡೆದ ಕೇರಿದ ಹೋಗುವಾಗ ನಮ್ಮ ಮನೆಯ ಅಪ್ಪನ ನೇಮ್ ಪ್ಲೇಟ್ ತೆಗೆದು ಬೇರೆ ನೇಮ್ ಪ್ಲೇಟ್ ಹಾಕಿ ಹೋದ್ಮ್ಯಾಗ ಆ ನೇಮ್ ಪ್ಲೇಟ್ ತೆಗಿಬೇಕೋ ತೆಗಿಬಾರ್ದು? ತೆಗಿಲೇ ಇಲ್ಲ. ನಮ್ಮವ್ರು ದಾಳಿ ಮಾಡಿದ್ರೆ ಆ ರಸ್ತೆಗಳಿಗೆಲ್ಲ ಆ ಬಾದ್ ಈ ಬಾದ್ ಊರುಗಳಿಗೆಲ್ಲ ಜಗತ್ತಿನ ಬಾದ್ ಮಾಡಕ್ ಹೋದ್ರು. ಹೈದರಾಬಾದ್, ಹುಮನಾಬಾದ್, ಅಹಮದಾಬಾದ್ ಅಂತೇಳಿ ಆ ಬಾದ್ಗಳನ್ನ ತೆಗಿಬೇಕಲ್ಲ. ಅವ್ರು ಹೋದ್ಮ್ಯಾಗ ತೆಗಿಲೇ ಇಲ್ಲ. ಇನ್ನೂ ತನ ಅದಾವ ಬಾದ್ಗಳು. ಇದನ್ನ ತೆಗಿಬೇಕಲ್ಲ. ಇದನ್ನ ತೆಗಿಬೇಕಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಒಳಗೆ ತಯಾರಾದವ್ರು ಆ ಬಾದ್ಗಳನ್ನೆಲ್ಲ ತೆಗಿಯಾಕತ್ತಾರೆ, ಈಗ ಸರಿ ಮಾಡಾಕತ್ತಾರೆ. ಕುರುಹುಗಳನ್ನ ಮರಿಬೇಕಲ್ಲ. ದೇಶದ್ರೋಹಿಗಳ ಕುರುಗಳನ್ನ ಇಟ್ಕೋತೀವಿ. ಔರಂಗಜೇಬನ ಸಮಾಧಿ ಐತಿಹಾಸಿಕ ಅಂತ ಹೇಳ್ತೇವೆ, ಪ್ರವಾಸಿ ಸ್ಥಾನ ಅಂತ ಹೇಳ್ತೀವಿ. ಏನ್ ಮಾಡ್ಯಾನ ಔರಂಗಜೇಬ? ಸಂಭಾಜಿ ಮಹಾರಾಜರ 40 ದಿವಸ ಚಿತ್ರಹಿಂಸ ಕೊಟ್ಟು ಉಗುರು ಕಿತ್ತಿ, ಬಟ್ಟು ಕತ್ತರಿಸಿ, ಕಣ್ಣು ಕಿತ್ತಿ, ನಾಲಿಗೆ ಕತ್ತರಿಸಿ, ಚರ್ಮ ಸುರಿದು, ಉಪ್ಪು ಹಾಕಿ, ಖಾರ ಹಾಕಿ ಕೊಂದ 40 ದಿವಸ. ಅವನು ಐತಿಹಾಸಿಕ ಸ್ಮಾರಕ ಮಾಡೋ ಅವಶ್ಯಕತೆ ಏನಿತ್ತು? ಅಂದ್ರೆ ರಕ್ತಗಳು ಏನಿದಾವಲ್ಲ, ಯಾವ ಮೇನ್ ಹೈಕೈಟ್ನೊಳಗೆ ಇದ್ದುಲ್ಲ ಅವೆಲ್ಲ ಮಿಶ್ರಿತ ರಕ್ತಗಳು. ಈ ಗೂಗಲ್ದಾಗ ಹೊಡೆದ್ ನೋಡ್ರಿ, ಗಾಂಧಿ ಪೂರ್ವಜರು ಯಾರು ಅಂತ ಕೇಳಿದ್ರೆ ಅಲ್ಲಿ ಮಿಕ್ಸ್ ಐತೆ. ಈ ನೆಹರು ಪರಿವಾರ ಯಾವುದು ಅಂತ ಗೂಗಲ್ನಾಗ ಹೊಡೆದ್ ತೆಗೀರಿ ನೀವು, ಅವ್ರು ಮಿಕ್ಸ್ ಐತೆ. ಜಿನ್ನಾ ಪರಿವಾರ ಯಾವುದು ಮಿಕ್ಸ್ ಐತೆ. ಇದೆಲ್ಲ ಪಾಪದ ಪರಿಣಾಮದಿಂದ. ಬರೀ ಗೋಹತ್ಯೆ ನಿಷೇಧ ಮಾಡಬೇಕು ಅಂತೇಳಿ ನಮ್ಮ ಸಾಧು ಸಂತರು ದೆಹಲಿ ಒಳಗ ಸತ್ಯಾಗ್ರಹ ಮಾಡಿದ್ರೆ ಇಂದಿರಾ ಗಾಂಧಿ ಗೋಳಿಬಾರ್ ಮಾಡಿದ್ರು. ಆಗಿನ ಪ್ರಧಾನಿ ಗೋಳಿಬಾರ್ ಮಾಡಿದಾಗ ಸಾಯುವಾಗ ಸ್ವಾಮೀಜಿ ಅವ್ರು ಹೇಳಿದ್ರು, ಮುಂದಲ್ಲ ನಾಳೆ ನಿನಗೆ ಹುಚ್ಚು ಮರಿಮಗ ಮೊಮ್ಮಗ ಹುಟ್ಟಿ ನಾಶ ಆಗಿ ಹೋಗ್ತೀರಿ, ಅಡ್ರೆಸ್ ಇಲ್ಲಾರ್ದ ಹೋಗ್ತೀರಿ, ಸಾಧು ಸನ್ಯಾಸಿ ಮೇಲೆ ಗುಂಡು ಹಾಕ್ತೀರಿ, ಅದು ಶಾಪ ಕೊಟ್ಟರು. ಅದ್ರ ಪರಿಣಾಮದಿಂದ ಇವತ್ತು ಹುಚ್ಚು ಮರಿಮಗ ಹುಟ್ಟಿತ್ತು, ಅಡ್ರೆಸ್ಸಿಗೆ ಉಳಿದಿಲ್ಲ. ಒಬ್ರು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತಾರೋ, ಇನ್ನೊಬ್ರು ಶಿವ ಜಯಂತಿ ಮಾಡ್ತಾರೆ. ನಮ್ಮೊಳಗನ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋ ಅವಶ್ಯಕತೆ ಏನೈತ್ರಿ? ಟಿಪ್ಪು ಸುಲ್ತಾನ್ ಕೊಡಗಿನ 1 ಲಕ್ಷ ಜನರನ್ನ ಮತಾಂತರ ಮಾಡ್ಯಾನ, 1 ಲಕ್ಷ ಜನರನ್ನ ಕೊಂದಾನ. ಟಿಪ್ಪು ಸುಲ್ತಾನ್ ಹೈದರಾಲಿ ಒಣಕಿ ಒಬ್ಬವನು ಕೊಂದಾನಿಲ್ಲ. ಆ ಒಣಕಿ ಒಬ್ಬ ಸತ್ತದಕ್ಕೆ ಬೆಲೆ ಇಲ್ಲ. ಟಿಪ್ಪು ಸುಲ್ತಾನ್ ಹುಲಿ ಕೊಂದ. ಟಿಪ್ಪು ಸುಲ್ತಾನ್ ಹುಲಿ ಏನ್ ಕೊಳ್ತಾನೋ? ನಮ್ಮಲ್ಲಿ ದನ ಕಾಯೋರು ಕೊಳ್ತಾರೆ. ಹಳ್ಳ್ಯಾಗ ಹುಲಿ 20 ವರ್ಷ ನಾವು ಕಟ್ಗ ಹಿಡ್ಕೊಂಡು ರಾಜನ ಮಗ ಹುಲಿ ಕೊಡೋದೇನು ದೊಡ್ಡ ಗಂಡಸ್ತಾನ? ನಮ್ಮಲ್ಲಿ ದನ ಕಾಯಿ ಹುಡುಗರು ಕೊಳ್ತಾವ. ಅದನ್ನ ವೈಭವೀಕರಣ ಮಾಡೋದು, ಅದನ್ನೇ ಹೇಳೋದು. ಮಕ್ಕಳಿಗೆ ಹೇಳ್ಬೇಕಾಗಿತ್ತಲ್ಲ. ಭರತ, ಶಕುಂತಲೆ ಮಗ ಭರತ 7 ವರ್ಷದ ಬಾಲಕ ಇದ್ದ. ಸಿಂಹನೊಡನೆ ಆಡುತ್ತಾ ಹಲ್ಲುಗಳೆನಿಸಿ ಆಟ ಆಡ್ತಿದ್ದ. ಅದು ನಮ್ಮ ಪಠ್ಯ ಒಳಗೆ ಇಲ್ಲೇ ಇಲ್ಲ. ಪೃಥ್ವಿರಾಜ್ ಚವಾಣನ್ ಕಣ್ಣು ಕಿತ್ತಿದ್ರು. ಶಬ್ದವೇದಿಯಿಂದ ಮೊಹಮ್ಮದ್ ಗೋರಿ ಎದಿಗೆ ಬಾಣ ಬಿಟ್ಟು ಅಫ್ಘಾನಿಸ್ತಾನದೊಳಗೆ ಗೋರಿ ತೋಡಿದ, ಕಣ್ಣು ಇಲ್ಕೋ. ಅದನ್ನ ನಮ್ಮ ಪಠ್ಯ ಒಳಗೆ ಹೇಳೇ ಇಲ್ಲ. ಈ ಮೆಕಾಲೆ ಶಿಕ್ಷಣ ಸಾಮಾನ್ಯ ಒಬ್ಬ ವ್ಯಕ್ತಿನ ಗುಲಾಮನಾಗಿ ತಯಾರು ಮಾಡುವಂತ ಸ್ಥಿತಿ ನಿರ್ಮಾಣ. ಶಿವಾಜಿ ಜೀವನ ಚರಿತ್ರೆ ಹೇಳೇ ಇಲ್ಲ. 4ನೇ 5ನೇ ಪಠ್ಯ ಒಳಗೆ ಬರ್ತೈತೆ. ಒಂದು ದೊಡ್ಡ ಫೋಟೋ ಇರ್ತೈತೆ ಶಿವಾಜಿದು. ಶಿವಾಜಿ, ಶಹಾಜಿ ಮಗ, ಜೀಜಾಮತ್ತೆ ಮಗ, ಮರಾಠ ರಾಜ, ಮುಗಿತ ಅವನ ಇತಿಹಾಸ. ಶಿವಾಜಿ ಮಹಾರಾಜ್ 12 ವರ್ಷಕ್ಕೆ ಗೋಹತ್ಯೆ ಮಾಡೋನು ಕೈ ಕತ್ತರಿಸ್ಯಾನ. ಇದನ್ನ ಮಕ್ಕಳಿಗೆ ಹೇಳ್ಬೇಕಲ್ಲ. ಮಕ್ಕಳಿಗೆ ಇದನ್ನ ಹೇಳಿಬಿಟ್ರೆ ಗೋಹತ್ಯೆ ಮಾಡೋರು ಅಲ್ಲೇ ಇರ್ತಾರೆ ಮಕ್ಕಳ ಅದಾಗ ಸ್ಕೂಲ್ನಾಗ. ನಾಳೆ ಇವರು ನಮ್ಮ ಕೈ ಕತ್ತರಿಸ್ತಾರ ಅನ್ನೋ ಭಯ ಇರ್ತೈತಿ. ಇದನ್ನ ಹೇಳೇ ಇಲ್ಲ. ಗಜನಿ, ಗೋರಿ ಇವ್ರದ್ದೇ ಹೇಳೋದು, ಇವ್ರನ್ನ ಕೇಳೋದು. ಇದನ್ನ ಕೇಳ್ಕೊತ ಬಂದೇವೆ ಇಷ್ಟು ವರ್ಷ. ಬ್ರಿಟಿಷರು ಬಂದ ಮೇಲೆ ಹಿಂದೂಗಳು ಸ್ವಾಭಿಮಾನಿತರಾದ್ರೆ ನಮ್ಗೆ ಜಾಗ ಇಲ್ಲ ಅಂತೇಳಿ ಮುಸಲ್ಮಾನರು ನೇತಿ ಕಟ್ಟಿದ್ರು. ಮಳಿ ಹುಳ ಮೇನ ಹಿಡಿಬೇಕಾದ್ರೆ ಮಳಿ ಹುಳ ಹಾಕ್ತಾರಲ್ಲ, ಆ ರೀತಿ ಮಳಿ ಹುಳ ಹಾಕಿ ಅವ್ರನ್ನ ಉಪಯೋಗ ಮಾಡ್ಕೊಂಡ್ರು. ಇಂದಿಲ್ಲ ನಾಳೆ ಅವ್ರನ್ನ ನುಂಗ್ತಾರ ಅಂತ ಗೊತ್ತಿರಲಿಲ್ಲ. ಅದರ ಪರಿಣಾಮದಿಂದ ಇವತ್ತು ದೇಶ ನಾಶ ಆಗುವ ಅಂಚಿನೊಳಗೆ ಬಂದಿದೆ. ಅದಕ್ಕೆ ದಯವಿಟ್ಟು ಯಾರಿರಲಿ, ಬೇಕಾದವ್ರೇನು
ಮಿನಿಮಮ್ 3 ಮಕ್ಕಳನ್ನ ಕೊಟ್ರೆ ಇನ್ನ 100 ವರ್ಷ ನಮ್ಮನ್ನ ಏನು ಒಳಗಡಿಸಕ್ ಆಗುದಿಲ್ಲ. ಮಕ್ಕಳ ಅವಶ್ಯಕತೆ ಇದೆ. ಅದಕ್ಕೆ ಪರಮ ಪೂಜ್ಯ ಸರ್ಸಂಘ ಚಾಲಕರು ಹೇಳ್ಯಾರ, ಹಿಂದೂಗಳು ಪ್ರತಿಯೊಬ್ಬರು 3 ಮಕ್ಕಳು ಕೊಡ್ಲೇಬೇಕಂತ. ಇದ್ರೊಳಗೆ ಕಾನೂನು ಅಡ್ಡ ಬರ್ತೈತಿ. ಮಕ್ಕಳ ಭಾಳ ಹಡಿಬೇಡ್ರಿ, ಅನ್ನ ಸಾಲಂಗಿಲ್ಲ, ನೀರು ಸಾಲಂಗಿಲ್ಲ, ಜಾಗ ಸಾಲಂಗಿಲ್ಲ. ಈಗ ತಿನಿಕ್ಯಾಡಿ 3 ಹಡಿಯವ್ರಿಗೆ ಹೇಳಕ್ ಬರ್ತಾರೆ. ಮಸೀದಿಯಾಗ ಹೋಗಿ ಹೇಳೋದು ನೋಡೋಣ, ಇವ್ರಿಗೆ ತಾಕತ್ತಿದ್ರೆ ಹೋಗಿ ಹೇಳೋದೇ ಇಲ್ಲ, ಬರೀ ನಮಗ ಹೇಳೋದು. ಇದ್ರ ಪರಿಣಾಮದಿಂದ ಇಡೀ ದೇಶದೊಳಗೆ ಒಂದು ದಿವ್ಸಕ್ಕೆ 3,500 ಜನ ಹಿಂದೂ ಹೆಣ್ಣು ಮಕ್ಕಳು ಮುಸಲ್ಮಾನರ ಜೊತೆ ಹೊಂಟಾರ ಲವ್ ಜಿಹಾದ್ ಹೆಸರಿನೊಳಗೆ. ಅದು FIR ಆಗಿದೆ. FIR ಆಗ್ಲಾರ್ದು ಎಷ್ಟು ಹೋಗಿತ್ತೋ ಲೆಕ್ಕಿಲ್ಲ. ಅದು ಅವರೆಲ್ಲ ಹೋಗ್ತಾರೆ. ಇವತ್ತು ಯಾವುದೋ ಅದನ್ನ ಕುಂಭಮೇಳದೊಳಗೆ ಒಂದು ವೈರಲ್ ಮಾಡಿದ್ರು. ಕುಂಭಮೇಳದ ಸಾಧು ಸನ್ಯಾಸಿನ ತೋರ್ಸೋಕ್ಕಿಂತ ಹೆಚ್ಚು ಅಕ್ಕಿನ ತೋರಿಸಿದ್ರು. ಯಾವ ಎತ್ತಾಕೊಂಡು ಕೇರಳದೊಳಗೆ ಮುಸಲ್ಮಾನ್ ಮದುವೆ ಆಗ್ಯಾನ. ಇದಕ್ಕೆ ಲವ್ ಜಿಹಾದ್ ಅಂತ ಹೇಳ್ತಾರೆ. ಲವ್ ಜಿಹಾದ್ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಜಾತಿ ಇಲ್ಲ ವಯಸ್ಸಿಲ್ಲ ನಾಟಕ ಮಾಡ್ತಾರೆ. ಶಾರುಖ್ ಖಾನ್ ಗೌರಿನ ಮದುವೆ ಆಗ್ಯಾರ. ಗೌರಿ ಕುಂಕುಮ ಹಚ್ಕೋತಾಳು, ಎಲ್ಲ ಮಾಡ್ತಾಳು. ಗೌರಿಗೆ ಸ್ವಾತಂತ್ರ್ಯ ಬಿಟ್ಟಿನ ಹಿಂದೂ ಧರ್ಮದೊಳಗೆ ಇರಾಕ. ನಾವು ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿ ಇಸ್ಲಾಂ ಧರ್ಮ ಪ್ರಕಾರ ನಮಾಜ್ ಮಾಡ್ತೀನಿ, ಆಕೆ ಪೂಜೆ ಮಾಡ್ತಾಳು ಅಂತ ಹೇಳಿ ನಾಟಕ ಮಾಡ್ತಾನು. ಗೌರಿ ಮಕ್ಕಳು ಗಣೇಶ ಆಗ್ಬೇಕಾಗಿತ್ತು, ಖಾನ್ಗಳು ಯಾಕದು ಅಂದ್ರೆ ಹೊಲ ನಂಬುದು, ಬೆಳೆ ಅವ್ರ ಮನೆಗೆ ತಗೊಂಡೋದು. ಇದಕ್ಕೆ ಲವ್ ಜಿಹಾದ್ ಅಂತ ಹೇಳ್ತಾರೆ. ಈಗ 20 ವರ್ಷದಿಂದ ಎಂಥವ್ರು ಹೀರೋಗಳು ಇರ್ತಿದ್ರು ಗೊತ್ತಾ? ದಾವೂದ್ ಇಬ್ರಾಹಿಂ, ಹಾಜಿ ಮಸ್ತಾನ್, ಇಡೀ ಅಂಡರ್ ವರ್ಲ್ಡ್ನೊಳಗೆ ಫಿಲ್ಮ್ ಇಂಡಸ್ಟ್ರಿ ಕಪಿ ಮಸ್ತಿ ಒಳಗೆ ಹಿಡಿದಿದ್ರು. ಯಾರು ಹಿಂದೂ ಹುಡುಗಿನ ಮದುವೆ ಹಾಕಾರ ಅವರ ಹೀರೋಗಳಾಗಿದ್ರು. ಅಮೀರ್ ಖಾನ್ 3 ಹಿಂದೂ ಹುಡುಗಿನ ಮದುವೆ ಆಗ್ಯಾನ, ಅವ ಹೀರೋ. ಶಾರುಖ್ ಖಾನ್ ಹಿಂದೂ ಹುಡುಗಿನ ಮದುವೆ ಆಗ್ಯಾನ, ಅವ ಹೀರೋ. ಇರ್ಫಾನ್ ಪಠಾಣ್ ಹಿಂದೂ ಹುಡುಗಿನ ಮದುವೆ ಆಗ್ಯಾನ, ಅವ ಹೀರೋ. ಮೊಹಮ್ಮದ್ ಕೈಫ್ ಹಿಂದೂ ಹುಡುಗಿನ ಮದುವೆ ಆಗ್ಯಾನ, ಅವ ಹೀರೋ. ಅಜರುದ್ದೀನ್ ಹಿಂದೂ ಹುಡುಗಿನ ಮದುವೆ ಆಗ್ಯಾನ, ಅವ ಹೀರೋ. ಸೈಫ್ ಅಲಿ ಖಾನ್ 2 ಹಿಂದೂ ಹುಡುಗಿಯರ ಮದುವೆ ಆಗ್ಯಾನ, ಅವ್ರು ಹೀರೋ. ಅಂದ್ರೆ ನಮ್ಮ ಸಮಾಜ ಜಾಗೃತ ಇರಲಿಲ್ಲ ಅಂತ. ಅವ್ರಿಗೆ 200-300 ಕೊಟ್ಟು ಬ್ಲಾಕ್ನಾಗ ಕೊಟ್ಟು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತಿದ್ವಿ ನಾವು. ಇವರೆಲ್ಲ ಹೀರೋಗಳಿಗೆ ಒಬ್ಬ 100 ಕೋಟಿ ತೊಗೋತಿದ್ರು ಇವರೆಲ್ಲ ಒಂದೊಂದು ಸಿನಿಮಾ ಮಾಡಕ್ಕೆ. ನಾವು ಕೊಡ್ತಿದ್ದೀವಿ. ನಮ್ಮ ಹೆಣ್ಮಕ್ಳನ್ನ ತೊಗೊಂಡೋಗಿ ಲವ್ ಜಿಹಾದ್ ಮಾಡ್ಯಾರು, ಇಸ್ಲಾಮಿಕ್ ಜನಸಂಖ್ಯೆ ಹೆಚ್ಚು ಮಾಡ್ಯಾರು, ಹಿಂದೂ ಜನಸಂಖ್ಯೆ ಕಡಿಮೆ ಮಾಡ್ಯಾರ ಅನ್ನೋ ಖಬರ ಸಮಾಜಕ್ಕೆ ಇರಲಿಲ್ಲ. ಈಗ ಸಮಾಜ ಜಾಗೃತಿ ಆಗೈತಿ. ಅವ್ರು ಪಿಕ್ಚರ್ ಮಾಡೋದೇ ಬಿಟ್ರಿ, ಈಗ ಸಮಾಜ ಜಾಗೃತಿ ನೋಡೋರೇ ಇಲ್ಲ ಅಂದ್ರೆ ಮಾಡೋರೇ ಇಲ್ಲಿ ಬರ್ತಾರೆ. ಈಗ ಹಾರ್ಪಿಕ್ಟ, ಪಿನಾಯ್ಲ, ಶಾಂಪೂ ಅಡ್ವರ್ಟೈಸ್ ಮಾಡಕತ್ತಾರೆ ಎಲ್ಲ ಹೀರೋಗಳು. ಅಂದ್ರೆ ಹೊಟ್ಟೆ ತುಂಬಬೇಕಲ್ಲ, ದೊಡ್ಡ ಖರ್ಚು ಇರ್ತಾವ. ಇವ್ರ ಬಾಡಿ ಗಾರ್ಡು, ಇವ್ರ ಗಾಡಿ ಇದೆಲ್ಲ ಆಗ್ಬೇಕಾದ್ರೆ ದಿನದ ಖರ್ಚಿಗೆ ರೊಕ್ಕ ಬೇಕಲ್ಲ. ಅದಕ್ಕೆ ಶಾರುಖ್ ಖಾನ್ ಹಾರ್ಪಿಕ್ಟ ಪೈಕಾಡಿ ತೊಳೆದು ಅಡ್ವರ್ಟೈಸ್ ಮಾಡತ್ತಾನ. ಸೈಫ್ ಅಲಿ ಖಾನ್ ಶಾಂಪೂ ಅಡ್ವರ್ಟೈಸ್ ಮಾಡತ್ತಾನ. ಮೊಹಮ್ಮದ್ ಕೈಫ ಇನ್ನೊಂದು ಅಡ್ವರ್ಟೈಸ್ ಮಾಡ್ತಾನೆ. ಎಲ್ಲ ಇಂಥವ ಒಬ್ಬ ಕಸ್ಬರ್ಗೆ ಅಡ್ವರ್ಟೈಸ್ ಮಾಡತ್ತಾನ. ಅಂದ್ರೆ ಜೀವನ ನಡಿಬೇಕಾದ್ರೆ ಇದನ್ನೆಲ್ಲ ಮಾಡ್ಬೇಕು. ಸಮಾಜ ಜಾಗೃತಿ ಆದ್ರ ಪರಿಣಾಮ ಅಲ್ಲಿಗೆ ಬಂದು. ಅಕಸ್ಮಾತ್ ಸಮಾಜ ಜಾಗೃತಿ ಆಗಲಿಲ್ಲ ಅಂದ್ರೆ 50-60 ವರ್ಷ ಆಗಿ ಇವರಿಗೆಲ್ಲ ಜ್ಯೋತಿ ಬಿದ್ದಾವು. 20 ವರ್ಷದ ಹುಡುಗಿಯರು ಕೂಡ ಸಿನಿಮಾ ಮಾಡ್ತಿದ್ರು, ಅದನ್ನ ನಾವು ಕೂಗು ಹೊಡೆದು ನೋಡ್ತಿದ್ವಿ. ಅಂತ ಹುಚ್ಚು ಸಮಾಜ ನಮ್ದು. ಇವತ್ತು ಸಮಾಜ ಬದಲಾವಣೆ ಆಗಿದೆ. ಲವ್ ಜಿಹಾದೊಳಗೆ ಒಂದು ಹುಡುಗಿ ಹೋತು ಅಂತೇಳಿ ನಾವು ಹಗುರವಾಗಿ ತಿಳ್ಕೊತೀವಿ. ಒಂದು ಹುಡುಗಿ ಹೋದ ತಕ್ಷಣ ಹುಡುಗಿ ತಂದೆ ಏನು ಮಾಡ್ತಾನು? ಒಂದು ಕೂಡ ನೀರು ತಗೋತಾನು, ತಲೆ ಮ್ಯಾಗ ಹಾಕೋತಾನು, ನನಗೆ ಹುಟ್ಟೇ ಇಲ್ಲ ಅಂತ ಹೇಳ್ಬಿಡ್ತಾನು. ನಿನಗೆ ಹುಟ್ಲಿಕ್ಕಂದ್ರೆ ಇಲ್ಲಿ 2 ಅಡಿ ತಿರ್ತೈತೆ. ಅದು ಹಾಕೋಬೇಕು +3 ಆತು. ಅಲ್ಲಿ ಹೋಗಿ 6 ಅಡಿ ತನಕ ಬಿಡಂಗಿಲ್ಲ ಅವರು. 6+ ಹಾಕೋಬೇಕು 7+ ಆತು. ಇಲ್ಲಿ 3- ಅಲ್ಲಿ 7+, 10 ಮಂದಿ ಹಿಂದೂ ವಿರೋಧಿಗಳು ಹುಟ್ಟುತ್ತಾರೆ. ನಾಳೆ ನಮ್ಮ ತಮ್ಮನ ಮಕ್ಕಳಿಗೆ, ಅಣ್ಣನ ಮಕ್ಕಳಿಗೆ ಯಾವಾಗ ಕಲ್ಲು ಹೋಗಿತಾವ ರಾಮನವಮಿಗಳು. ಇದಕ್ಕೆ ಲವ್ ಜಿಹಾದ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೋಗ್ಬೇಡ್ರಿ. ನಮ್ಮಮ್ಮದ ಹಂಗಿಲ್ಲ, ನಮ್ಮ ಅಬ್ದುಲ್ ಹಂಗಿಲ್ಲ ಅಥವಾ ಇವು ಮಂಗ್ಯಾಗಳು. ಅದಕ್ಕೆ ಕಾರಣ ಹುಡುಗಿದಲ್ಲ. ಆ ಹುಡುಗಿಗೆಲ್ಲ ಚಂದ ಕಾಣ್ತೈತೆ 16-18 ವರ್ಷದೊಳಗೆ. ಆ 16-18 ವರ್ಷ ದಾಟೆ ನಾವು ತಂದೆ ತಾಯಿ ಆಗಿರ್ತೀವಿ. ನಮ್ಮ ತಪ್ಪದು. ಆಕೆ ಏನು ಮಾಡ್ತಾಳೋ ಅನ್ನೋದು ನಾವು ಅಬ್ಸರ್ವ್ ಮಾಡಂಗಿಲ್ಲ. ತಂದೆಗೆ ಊರು ಸಾವರಿ ಮಾಡಕ್ಕೆ ಟೈಮ್ ಇರ್ತೈತಿ, ತಾಯಿಗೆ ಸೀರಿಯಲ್ ನೋಡಕ್ಕೆ ಟೈಮ್ ಇರ್ತೈತಿ. ನಮ್ಮ ಮಗಳಿಗೆ ಏನು ನೋಡಬೇಕು, ಏನು ಕಡಿಮೆ ಬಿದ್ದೈತಿ, ಯಾಕೆ ಹಿಂಗೆ ಮಾಡ್ತಾಳು ಅದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ದೊಡ್ಡ ಮೊಬೈಲ್ ಕೊಡ್ತೀವಿ, ಮೊಬೈಲ್ ಕೈಯಾಗಿ ಇಟ್ಕೋತಾವೆ. ಉಳಿದು ಸ್ನೋ ಪೌಡ್ರ್ ಅವು ಇವೆಲ್ಲ ಬ್ಯಾಗ್ನಾಗ ಇಟ್ಕೋತಾವೆ. ಅಂದ್ರೆ ನನ್ನ ಕೈಯಾಗ ಮೊಬೈಲ್ ಐತೈತಿ. ಎಷ್ಟು ದೊಡ್ಡ ಮೊಬೈಲ್ ಇರ್ತೈತೋ ಅಷ್ಟು ಶಾಣೆಕ್ಕೆ ಮಗಳು. ಮೊಬೈಲ್ ಕೊಡಬಾರ್ದಂತಲ್ಲ, ಕೊಡ್ಬೇಕು. ಮೊಬೈಲ್ ಕೊಟ್ಟದ್ದು ತಂದೆ ತಾಯಿ, ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರಿಗೆ ಎಷ್ಟೇ ಗೊತ್ತಿರ್ಬೇಕು. ಊರ್ ಮಂದಿಗೆ ಗೊತ್ತಾಗೋ ಅವಶ್ಯಕತೆ ಏನೈತಿ? ಮೊಬೈಲ್ ತೊಗೊಂಡು ಬಂದು ಟೇಬಲ್ ಮ್ಯಾಗ ಇಟ್ಟು ಆರಾಮ್ ಊಟ ಮಾಡ್ತಾಳ ನೋಡ್ಬೇಕು. ಟೈಕ್ ಅಂದ್ಕೊಡ್ಲಿ ಎದ್ದು ಹೋಗೋದು, ಅದಕ್ಕೆ ಲಾಕ್ ಇಡೋದು, ಬಟ್ ಒತ್ತೋದು, ಸೈಲೆಂಟ್ ಇಡೋದು, ರಗ್ ಬತ್ಕೊಂಡು ಕೆರಿಂದ ಚಾರ್ಟ್ ಮಾಡೋದು, ಇದೆಲ್ಲ ಮಾಡ್ತಿರ್ತಾವೆ. ಇದನ್ನ ತಾಯಿ ತಂದೆ ಅಬ್ಸರ್ವ್ ಮಾಡ್ಬೇಕು. ಇದನ್ನ ಮಾಡೇ ತಂದೆ ತಾಯಿ ಆಗಿರ್ತೇವೆ ನಾವು. ಇದ್ರ ಬಗ್ಗೆ ಗಮನ ವಹಿಸಲಿಲ್ಲ ಅಂದ್ರೆ ಓಡೋಗಿಬಿಡ್ತಾಳು. ಓಡೋಗಿಬಿಟ್ಟು ಕೂಡಲೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಪೊಲೀಸರಿಗೆ ಹೇಳ್ತೀವಿ ನಮ್ಮ ಮಗಳಿಂತ ಕೂಡ ಓಡೋಗಿ ಆಡ್ರಿ. ವಯಸ್ಸು ಎಷ್ಟಾಗ್ಯಾವ ಅಂತ ಕೇಳ್ತಾರೆ. 18-19 ಆಗ್ಯಾವ್ರಿ. ಅವಂಗೆ 24 ಆಗ್ಯಾವ್ರಿ. ಹಂಗಾರೆ ನಾವು ಮದುವೆ ಮಾಡ್ತೇವೆ ಬರೀರ್ತಾರೆ. ಪುರೋಹಿತಿ ಕೆಲಸ ಅವರ ಮಾಡ್ಬಿಡ್ತಾರೆ. ಯಾಕಂದ್ರೆ ಮೇಜರ್ ನಮ್ಮ ಕಾನೂನು ಏನು ಹೇಳ್ತೈತಿ? 18 ಹುಡುಗಿಗೆ ಆಗಿರ್ಬೇಕು, 21 ಹುಡುಗಿಗೆ ಆಗಿರ್ಬೇಕು. ಯಾರು ಬೇಕಾದ್ರೂ ಮದುವೆ ಆಗ್ಬೋದು.
20 ವರ್ಷ ಇಲ್ಲಿ ಅನ್ನ ನೀರು ಹಾಕೊಟ್ಟು ಸಾಕಿರ್ತಾನೆ, ಅವನ ಬೆಲೆ ಇಲ್ಲ. ತಾಯಿ ಎದೆ ಹಾಲ ನೀರು ಮಾಡಿ ಕುಡಿಸಿರ್ತಾಳೆ, ಅದ್ರ ಬೆಲೆ ಇಲ್ಲ. ಬರೀ ಯಾವ 1 ತಿಂಗಳು 2 ತಿಂಗಳು 2 ಗಿಫ್ಟ್ ಕೊಟ್ಟು ಒಂದು ಫ್ರೆಂಡ್ಶಿಪ್ ಡೇ ಬೆಲ್ಟ್ ಕಟ್ಟಿ ನಾಯಿಗತಿ ಎಳ್ಕೊಂಡು ಹೋಗ್ಕೊಳ್ಳೋದು ಅದ ಚಂದ ಅನಿಸ್ತಿತ್ತು. ಅದಕ್ಕಿಂತ ಮೊದಲ ಔಷಧ ರೋಗ ಬಂದ ಮೇಲೆ ಔಷಧ ಕೊಡೋಕ್ಕಿಂತ ರೋಗ ಬರೋಕ್ಕಿಂತ ಮುಂಚೆನೇ ಔಷಧ ಕೊಡೋದು. ಕೊಡಲಿಲ್ಲ ಅಂದ್ರೆ ಮುಂದಿನ ಮಕ್ಕಳು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕಲ್ಲು ಅಂತ ಹುಟ್ಟುತ್ತಾವೆ. ಒಂದು ಹುಡುಗಿನ 18ರಿಂದ 20 ವರ್ಷ ಬೆಳೆಸ್ಬೇಕಂದ್ರೆ ಒಬ್ಬ ಸಾಮಾನ್ಯ ಬಡವ ತಂದೆ ಇದ್ರು ಸಹಿತ 15ರಿಂದ 20 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ. ಆ 15-20 ಲಕ್ಷ ರೂಪಾಯಿ ಲೂಟಿ ಮಾಡ್ತಾರೋ, 10 ಮಂದಿ ಹಿಂದೂ ವಿರೋಧಿಗಳನ್ನ ಹುಟ್ಟುತ್ತಾರೋ. ಆಮೇಲೆ ಆ ಜೀವನ ಏನಾಕೈತೆ ಆ ಹುಡುಗಿದು ಸೂಟ್ಕೇಶ್ನಾಗ, ಫ್ರಿಜ್ನಾಗ, ಹೆಣ ಆಗಿ, ಗೋಣಿ ಚೀಲದಾಗ, ಹೊಳಿ ದಂಡಿಗೆ, ಹಳ್ಳದ ದಂಡಿಗೆ, ಗಟಾರ ದಂಡಿಗೆ ಬೀಳುವಂಥ ಸ್ಥಿತಿ ಬರ್ತದೆ. ಇದಕ್ಕೆ ಲವ್ ಜಿಹಾದ್ ಅಂತ ಹೇಳ್ತಾರೆ. ಈಗ ಅದ್ರದ್ದು ರಿಯಲ್ ಕೇರಳ ಸ್ಟೋರಿ 1, 2 ಹೊತ್ತು ತೆಗೆದಾರೆ. ಎಲ್ಲ ಹೆಣ್ಮಕ್ಳು ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ತೋರಿಸಿ ಅದರ ಪರಿಣಾಮ ಏನಾಕೈತೆ ಅಂತ ಗೊತ್ತಾ. ಅದರ ಪರಿಣಾಮದಿಂದನೇ ಈ ದೇಶದೊಳಗೆ ಜನಸಂಖ್ಯೆ ಕಡಿಮೆ ಆಗಿತ್ತು. 1947 ಆಗಸ್ಟ್ 14 ಮಧ್ಯರಾತ್ರಿ ಪಾಕಿಸ್ತಾನಕ್ಕೆ ಜನ್ಮ ಕೊಟ್ಟಾಗ ಬರೀ 4% ಮುಸಲ್ಮಾನರು ಇದ್ರು, 20% ಹಿಂದೂಗಳು ಪಾಕಿಸ್ತಾನದಾಗ ಉಳಿದಿದ್ರು. ಇಲ್ಲಿ ಮುಸಲ್ಮಾನರು ಯಾವ ಕಂಡೀಷನ್ ಮ್ಯಾಗ ಉಳಿದ್ರು? ನಾವು ನಿಮ್ಮ ಜೊತೆ ಅಣ್ಣ ತಮ್ಮರ ಗತಿ ಇರ್ತೀವಿ, ಹಾಲಿನೊಳಗೆ ನೀರು ಬೆರ್ತಂಗೆ ಇರ್ತೀವಿ, ಒಂದೇ ಮಾತರಂ ಹೇಳ್ತೀವಿ, ಭಾರತ್ ಮಾತಾಕಿ ಜೈ ಹೇಳ್ತೀವಿ, ಜೈ ಶ್ರೀರಾಮ್ ಹೇಳ್ತೀವಿ, ನಾವು ಇಲ್ಲೇ ಬದುಕ್ತೀವಿ ಅಂತ ಹೇಳಿದ್ರು. ಹೇಳಿ 20% ಆದ್ಮೇಲೆ ಬೇರೆ, ಬೇರೆ, ನಮ್ಮ ಸ್ಟೈಲ ಬೇರೆ. ಅಂದ್ರೆ 4% ಇದ್ದಾಗ ಹೇಳ್ಬೇಕಾಗಿತ್ತಲ್ಲ. ನಮ್ಮ ಮಹಾತ್ಮ ಗಾಂಧೀಜಿ ಅವರು ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ರಾಜಾರಾಮ್ ಈಶ್ವರ ಅಲ್ಲಾ ತೇರೆ ನಾಮ ಅಂತೇಳಿ ಕಣ್ಣು ಮುಚ್ಚಿದ್ರು. ಆದ್ರೆ ಬಾಯಿ ಬಾಯಿ ಅಂದ್ರೆ ಅವ್ರು ಯಾರಣ್ಣ ಯಾರು ತಮ್ಮ ಅಂತ ಡಿಕ್ಲೇರ್ ಮಾಡಲಿಲ್ಲ ಕಡಿ ತನಕ. ಅವತ್ತೇ ಹೇಳ್ಬೇಕಾಗಿತ್ತು, ಹಿಂದೂಗಳ ಅಣ್ಣ, ಮುಸಲ್ಮಾನರು ತಮ್ಮ, ತಪ್ಪು ಮಾಡಿದ್ರೆ ಕಪಾಳಿಗಳು ಸರಿ ಮಾಡ್ಕೋರಿ ಅವ್ರನ್ನ ಹೇಳ್ಬೇಕಾಗಿತ್ತು. ಹೇಳೇ ಇಲ್ಲ, ಬರೀ ಬಾಯಿ ಬಾಯಿ ಕಿಸು ಬಾಯಿ. ಇದ್ರ ಪರಿಣಾಮದಿಂದ ಇವತ್ತು ನಾವು ದೇಶದೊಳಗೆ ತಲೆನೋವಾಗಿದೆ. ಒಂದು ಕಡೆ ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಹೆಲ್ತ್ ಜಿಹಾದ್, ಎಕನಾಮಿಕ್ ಜಿಹಾದ್, ಲವ್ ಜಿಹಾದ್, ಸೆಕ್ಸ್ ಜಿಹಾದ್, ಒಂದು ಸಾಮಾನ್ಯ ಉಗುಳು ಕೊಡೋದು, ನೆನೆಸ್ಕೊಡೋದು, ನೆಕ್ಕಿಡೋದು, ತರಕಾರಿ ಕಾಯಿಪಲ್ಯ ಇದೆಲ್ಲ ನಾವು ನೋಡ್ತೇವೆ ಟಿವಿ ಒಳಗೆ. ಮತ್ತೆ ಹೋಗಿ ಅಲ್ಲೇ ತಗೋತೀವಿ. ಇದ್ರ ಖಬರ್ ಸಮಾಜಕ್ಕೆ ಇರ್ಬೇಕಲ್ಲ, ಇದ್ರ ಅರಿವು ಸಮಾಜಕ್ಕೆ ಇರ್ಬೇಕಲ್ಲ. ಒಬ್ಬ ಪಾನಿಪುರಿ ಒಳಗೆ ಮೂತ್ರ ವಿಸರ್ಜನೆ ಮಾಡಿ ಪಾನಿಪುರಿ ಕೊಡ್ತಾರ, ಬಾಯ್ ಅವ್ರ ತೋಡ ಢಾಲು ಹತ್ತು ಹೋಗಿ ನಿಂದಿರ್ತೀವಿ ನಾವು. ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಸಮಾಜ. ಯಾರು ಕುಂಕುಮ ಹಚ್ಕೋತಾರೋ ಅವ್ರು ಕುಂಕುಮ ಮಾರಿದ್ರೆ ಕುಂಕುಮ ತಗೋರಿ. ಯಾರು ಭಂಡಾರ ಹಚ್ಕೋತಾರೋ ಅವ್ರು ಭಂಡಾರ ಮಾರಿದ್ರೆ ಭಂಡಾರ ತಗೋರಿ. ಭಂಡಾರ ಹಚ್ಕೋಲಾರ ಅವ್ರ ಹತ್ರ ಭಂಡಾರ ತಗೊಂಡ್ರೆ ದೇವ್ರ ಹೆಂಗ್ ಕ್ಷಮ ಮಾಡ್ತಾನೆ ನಿಮ್ಮನ್ನ? ಯಾರು ಕಾಯಿ ಹೊಡಿತಾರೋ ದೇವ್ರಿಗೆ ಅವ್ರ ಹತ್ರ ಕಾಯಿ ತಗೋರಿ. ಯಾರು ಹೂವಿನ ಹಾರ ತಂದು ದೇವ್ರಿಗೆ ಹಾಕ್ತಾರೋ ಅವ್ರ ಹತ್ರ ಹೂ ತಗೋರಿ. ಶ್ರದ್ಧೆನೇ ಇಲ್ಲಾರ್ದವ್ರ ಹತ್ರ ಏನ್ ತಗೊಂಡ್ರೆ ಏನೈತಿ? ಅದ್ರ ಮೇಲೆ ಶ್ರದ್ಧೆ ಐತಾ? ದೇವ್ರ ಮ್ಯಾಗ ಶ್ರದ್ಧೆ ಐತಾ? ಹೂವಿನ ಮ್ಯಾಗ ಶ್ರದ್ಧೆ ಐತಾ? ಇಲ್ಲ. ಬರೀ ಹೊಟ್ಟಿ ತುಂಬ್ಕೊಳಕ್ ಮಾರಾಡಿದ್ರೆ ಅದನ್ನೇ ಯಾಕೆ ಮಾಡ್ತೀರಿ? ಹಂಗ ದೇವ್ರಿಗೆ ಹೋಗಿ ಬಂದಿಷ್ಟು ಅಕ್ಕಿ ಉಪ್ಪು ಹಾಕ್ರಿ, ದೇವ್ರ ಇದನ್ನ ತಂದಿ ಅಂತ ಕೇಳುವುದೇ ಇಲ್ಲ. ದೇಶದೊಳಗೆ 9 ಲಕ್ಷ ಮಂದಿರಗಳದಾವ. ಅದ್ರ ಪೈಕಿ 4 ಲಕ್ಷ ಮಂದಿರಗಳು ಸರ್ಕಾರಿ ಅಧೀನದೊಳಗೆ ಅದಾವ. 4 ಲಕ್ಷ ಮಂದಿರದ ಆದಾಯ 1 ಲಕ್ಷ ಕೋಟಿ ಬರ್ತದೆ. ಆ 1 ಲಕ್ಷ ಕೋಟಿ 4 ಲಕ್ಷ ಮಸೀದಿಗೆ ಡಿವೈಡ್ ಮಾಡ್ತಾರೆ. ಅಜಾನ್ ಕೊಡೋಂಗ ಪಗಾರ, ಮಸೀದಿ ಸುಣ್ಣ, ಮಸೀದಿ ಕರೆಂಟ್ ಬಿಲ್ ಕೊಡ್ತಾರೆ. ಚರ್ಚಿಗೆ ಪಾದ್ರಿಗೆ ರೊಕ್ಕಕ್ಕೆ ಪಗಾರ ಕೊಡ್ತಾರೆ. ಚರ್ಚಿಗೆ ಸುಣ್ಣ ಬಣ್ಣ ಕರೆಂಟ್ ಕೊಡ್ತಾರೆ. ಅದ್ರ ರೊಕ್ಕ ಎಲ್ಲ ಹಿಂದೂ ದೇವಸ್ಥಾನದವ್ರು. ಯಾವ ಸರ್ಕಾರಿ ಅಧೀನದೊಳಗೆ ದೇವಸ್ಥಾನ ಅದಾವ ಆ ಹುಂಡಿ ಒಳಗೆ ರೊಕ್ಕ ಹಾಕೋ ಅವಶ್ಯಕತೆ ಇಲ್ಲ. ನಾವು ಹಾವಿಗೆ ಹಾಲು ಯಾರ್ದಂಗ. ಇದ್ರ ಬಗ್ಗೆ ಸಮಾಜಕ್ಕೆ ಅರಿವು ಮೂಡಬೇಕಲ್ಲ. ಇದ್ರ ಬಗ್ಗೆ ಸಮಾಜ ಯೋಚನೆ ಮಾಡಬೇಕು. ಯಾಕಂದ್ರೆ ಜಗತ್ತಿನೊಳಗಿರೋದು ಒಂದೇ ಒಂದು ದೇಶ ಭಾರತ. ಭಾರತ ಉಳಿಲಿಲ್ಲ, ಮುಂದಿನ ಮಕ್ಕಳು ನಮಗೆ ಕ್ಷಮಿಸುವುದಿಲ್ಲ. ಇಸ್ರೇಲ್ದವರು 2000 ವರ್ಷಗಳ ಕಾಲ ಭೂಭಾಗ ಎಲ್ಲ ಕಳ್ಕೊಂಡು ಅಲ್ಲೇ ನಿರಾಶ್ರಿತರಾಗಿದ್ರು. ಭಾರತದೊಳಗೆ 2000 ವರ್ಷ ಇದ್ರು ಅವ್ರು. 2,000 ವರ್ಷ ಬರುವಾಗ ಇಸ್ರೇಲಿನ ಒಂದು ಮುಟ್ಟಿಗೆ ಮಣ್ಣು ತಂದಿದ್ರು. ಅವರೆಲ್ಲ ಹಂಚು ಹೋಗಿದ್ರು ಇಡೀ ಜಗತ್ತಿನಾದ್ಯಂತ. ಆ ಮಣ್ಣನ್ನು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತಿದ್ರು ಅವ್ರು. ಮುಂದೊಂದು ದಿನ ನಮ್ಮ ದೇಶ ಸಿಕ್ಕಾಗ, ನಮ್ಮ ಭೂಭಾಗ ಸಿಕ್ಕಾಗ ಆ ಭೂಭಾಗದೊಳಗೆ ಈ ಮಣ್ಣು ಹಾಕಿ ನಾವು ಪೂಜೆ ಮಾಡ್ತೀವಿ ಅಂತ. ಅವ್ರಿಗೆ ನಮಗೆ 47ರಾಗ ಸ್ವಾತಂತ್ರ್ಯ ಸಿಕ್ತು, ಅವ್ರಿಗೆ 48ರೊಳಗೆ ಭೂಭಾಗ ಸಿಕ್ತು. ಇವತ್ತು ಜಗತ್ತಿನ ಶಕ್ತಿಶಾಲಿಯಾಗಿದೆ. ಇಸ್ರೇಲ್ ಸರ್ಕಾರ ಏನು ಮಾಡಿತ್ತಂದ್ರೆ ದಿವ್ಸಕ್ಕೆ 24 ತಾಸಿನೊಳಗೆ 3 ಭಾಗ ಮಾಡಿದೆ. 8 ತಾಸು ರೆಸ್ಟ್ ಮಾಡಬೇಕು, 8 ತಾಸು ಉಪಜೀವನಕ್ಕಾಗಿ ಯಾವ್ದಾರ ಉದ್ಯೋಗ ವ್ಯಾಪಾರ ಮಾಡಬೇಕು, 8 ತಾಸು ದೇಶ ಸೇವೆ ಮಾಡ್ಬೇಕು. ಅದಕ್ಕೆ ಪಗಾರ ಇಲ್ಲ, ಫ್ರೀ. ಯಾವುದೇ ಹೆಣ್ಣಿರಲಿ ಗಂಡಿರಲಿ ಎಲ್ಲರೂ ದೇಶ ರಕ್ಷಣೆಗೆ ನಿಲ್ಲಬೇಕು. 8 ತಾಸು ಕಂಪಲ್ಸರಿ. ಅದಕ್ಕೆ ಯಕಾಡ್ ಅರಬ್ ರಾಷ್ಟ್ರದ ಸುತ್ತಕ ಎಲ್ಲ ಯಕಾಡ್ ಕಣ್ಣು ಮುಚ್ಚು ಅಂದ್ಕೊಂಡು ಹೊಡೆದ್ರು ಮುಸಲ್ಮಾನ್ ಸಾಯ್ತಾನೆ. ಅಷ್ಟು ಅರಬ್ ರಾಷ್ಟ್ರಗಳದಾವು. ಎಲ್ಲ ರಾಷ್ಟ್ರಗಳನ್ನ ಎದುರಿಸಿ ಶಟ್ ಹೊಡೆದು ನಿಂತಾರೆ.
ಅದಕ್ಕೆ ದೇಶಭಕ್ತಿ ಅಂತ ಹೇಳ್ತಾರೆ. ಇವತ್ತು ಚೀನಾ ನಮ್ಮ ಮೇಲೆ ಆಕ್ರಮಣ ಮಾಡ್ಬೇಕಂದಾಗ ಇಸ್ರೇಲ್ ನಮ್ಮನ್ನು ದಾಟಿ ಹೋಗ್ಬೇಕು ಅವ್ರ ಅಂತ ಹೇಳಿ. ಅಕಸ್ಮಾತ್ ನೀವು ಭಾರತದ ಮೇಲೆ ದಾಳಿ ಮಾಡಿದ್ರೆ ಅಂದ್ರೆ ಭೂಪಟದೊಳಗೆ ಚೀನಾ ಇರಂಗಿಲ್ಲ ಅಂತ ಫಸ್ಟ್ ಹೇಳಿದ್ದೆ ಇಸ್ರೇಲ್. ಇವತ್ತು ಕಮಾನಿ ಅನ್ನೋ ಮಾನ್ಯ ತೀರ್ಕೊಂಡಾಗ ಬೊಬ್ಬಿ ಹೊಡ್ಯಾಕತ್ತಾರೆ ಭಾರತದೊಳಗೆ. ಪುಲ್ವಾಮಾ ದಾಳಿ ಆದಾಗ ಯಾಕೆ ಹೋಗ್ಕೊಲಿಲ್ಲ, ಯಾಕೆ ಬಾಯಿ ಬಡ್ಕೊಲಿಲ್ಲ? ಹುಡ್ಕೋಬೇಕಲ್ಲ. ಎಷ್ಟು ದಾಳಿ ಅದು ಒಂದ್ಸಲ ಪ್ರತಿಭಟನೆ ಮಾಡ್ಯಾರ? ಇಲ್ಲ, ಮಾಡಿಲ್ಲ. ಯಾವುದೋ ದೇಶದೊಳಗೆ ಯಾರೋ ಸತ್ತದಕ್ಕೋಸ್ಕರ ಭಾರತದೊಳಗೆ ದೊಡ್ಡ ಪ್ರತಿಭಟನೆ ಮಾಡೋದು. ಮೊನ್ನೆ ಹೋಳಿ ಹುಣ್ಣಿ ಒಳಗೆ ಏನಾಯ್ತು, ದೆಹಲಿ ಇಂದ್ರಪ್ರಸ್ಥ ಪಾಂಡವರ ಊರು, ಅಲ್ಲಿ ಒಂದು ಹುಡುಗಿ 6 ವರ್ಷದ ಹುಡುಗಿ ಬಣ್ಣದ ಪುಕ್ಕ ಚೆಲ್ತಿತ್ತು, ಬಣ್ಣ ಆಡೋರ ಮೇಲೆ. ಅದು ಮೇಲೆ ಎತ್ತು ಒಂದು ಪುಕ್ಕದೊಳಗೆ ಬಣ್ಣ ಹಾಕಿ ಹೋಗಿತ್ತು. ಒಬ್ಬ ಬುರ್ಕಾದಕ್ಕೆ ಬಣ್ಣ ಸಿಡಿತ್ತು. ಬಣ್ಣ ಸಿಡಿದ್ರೆ ಬಂದು ಕೇಳಿಂದ ಅವ್ರ ಮಂದೆಲ್ಲ ಕೂಡಿ ಬಂದು ಮನೆಯ ಹುಡುಗನ ಅಣ್ಣನ 24 ವರ್ಷದ ಹುಡುಗನ ಬಡದು ಕೊಂದ್ರು. ಏನು ಅವಶ್ಯಕತೆ ಇತ್ತು? ಹೋಳಿ ಹುಣ್ಣಿ ದಿವಸ ಯಾಕೆ ಹೊರಗೆ ಬರಬೇಕಪ್ಪ? 52 ಶುಕ್ರವಾರ ಬರ್ತಾವ ನಿಮಗೆ ನಮಾಜ್ ಮಾಡಕ್ಕೆ. ನಮಗೆ ಒಂದೇ ಶುಕ್ರವಾರ ಬರ್ತೈತೆ ಹೋಳಿ ಆಡಕ್ಕೆ. 54 ಬಿಟ್ಟು ಕೊಟ್ಟೇವು ನಾವು. ನಿಮ್ಗೆ ನಮಗೊಂದು ಬಿಟ್ಟು ಕೊಟ್ರೆ ಏನು ಫರಕ್ ಆಗೋದೈತಿ? ಯಾಕೆ ಬಿಟ್ಟು ಕೊಡಂಗಿಲ್ಲ? ಬೇಕಾದ್ಲೇನ ಹೊಸ ಅರಿವಿ ಹಾಕೊಂಡು ಇದ್ರಿಗೆ ಬರೋದು. ಇದನ್ನು ಮಾಡಿದ್ರೆ ಸಮಾಜಕ್ಕೆ ಇದು ಆಘಾತ ಹೌದಲ್ಲೋ? ಸಾಮರಸ್ಯ ಅನ್ನೋದು ಎಲ್ಲಿ ಬರಬೇಕು? 2 ಆಕಳಿದ್ರೆ ಸಾಮರಸ್ಯ, ಇಲ್ಲ 2 ತ್ವಾಳಿದ್ರೆ ಸಾಮರಸ್ಯ. ಇದು ಹಿಂದೂ ಸಮಾಜ ಆಕಳಿದ್ದಂಗೆ. ತ್ವಾಳರ ಬದುಕಬೇಕು, ಆಕಳರ ಬದುಕಬೇಕಂದ್ರೆ ನೀವು 2 ದಿವಸ ಬಿಟ್ಟರೆ ತ್ವಾಳ ಆಕಳನ ತಿನ್ನು ಹೊರತು ಆಕಳ ತ್ವಾಳ ತಿನ್ನಂಗಿಲ್ಲ. ತ್ವಾಳ ಆಗೋದು, ಆಕಳ ಆಗೋದು. ಅಷ್ಟು ಹೊಡೆದ ಮೇಲೆ ದಿಲ್ಲಿ ಸರ್ಕಾರದ 7 ಜನ ಕೂಡಿ ಹೊಡೆದು ಕೊಂದಿದ್ರು. 6 ಜನ ಸಿಕ್ಕರು, ಇನ್ನೊಬ್ಬ ಸಿಗ್ಲಿಲ್ಲ. ಹಾಗೆ 3 ಅಂತಸ್ತು ಮನಿ ನೆಲಸಮ ಮಾಡುತ್ತೆ ದೆಹಲಿ ಸರ್ಕಾರ. ಇಂಥ ಕಾನೂನು ತಗೊಂಡ್ಬರ್ರಿ. ಯಾಕೆ ಭಾರತ ಮಾತಕ್ಕೆ ಜೈ ಒಂದೇ ಮಾತಂಗಿರಿ ಹೇಳಂಗಿಲ್ಲ ನೋಡೋಣ. ಇವತ್ತು ಗೋ ಹತ್ಯೆ ನಡೀತೈತಿ, ಗೋ ಸಾಗಾಟನೆ ನಡೀತೈತಿ. ಗೋಗಳನ್ನ ತಡೆದ್ರೆ ನಿಮಗೆ ಯಾರು ಕೊಟ್ರ ಈ ರೈಟ್ಸ್ ಅಂತ ಹೇಳ್ತಾರೆ. ಮಾಡೋರು ಮಾಡಿದ್ರೆ ನಾವ್ಯಾಕೆ ತಡೀನು, ನಾವ್ಯಾಕೆ ಹೋರಾಟ ಮಾಡೋನು, ನಾವ್ಯಾಕೆ ಬೀದಿಗೆ ಬರೋನು? ಮಾಡೋದಿಲ್ಲ. ಗೋ ಏನು ಮಾಡ್ತೈತಿ? 20 ವರ್ಷ ಹಾಲು ಕುಡಿಸ್ತೈತಿ. ಒಬ್ಬ ಮನುಷ್ಯ, ಒಬ್ಬ ತಾಯಿ ಬಾಳಾರು 1 ವರ್ಷ 2 ವರ್ಷ ಕುಡಿಸ್ತಾವ. 20 ವರ್ಷ ಹಾಲು ಕುಡಿಸ್ತೈತಿ, ಗಂಜಲ ಕೊಡ್ತೈತಿ, ಗೋಮೂತ್ರ ಕೊಡ್ತೈತಿ, ಗವ್ಯ ಕೊಡ್ತೈತಿ, ಪಂಚಗವ್ಯ ಕೊಡ್ತೈತಿ, ಎಲ್ಲ ಕೊಡ್ತೈತಿ. ಮರ ಆಕಳ ಕೊಡ್ತೈತಿ, ಗೋರಿ ಕೊಡ್ತೈತಿ, ಎತ್ತ ಕೊಡ್ತೈತಿ, ಸಗಣಿ ಕೊಡ್ತೈತಿ. ಆ ಸಗಣಿಯಿಂದ ವಿಭೂತಿ ಮಾಡಿ ಹಚ್ಕೋತೀವಿ. ಹಾಲು, ತುಪ್ಪ, ಮೊಸರ, ಬೆಣ್ಣೆ ಎಲ್ಲ ತಿಂತೀವಿ. 20 ವರ್ಷದ ಹಾಲು ಕುಡಿಸಿದ ಹಸು ವಯಸ್ಸಾದ ಮೇಲೆ ಕಟಗರಿ ಕೊಡ್ತೀವಿ. ಮತ್ತು ಒಂದು ತಂದೆ ತಾಯಿನ ಮನೆ ಒಳಗಿಟ್ಟು ಕಾಟದ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ. ಆ ಹಸುವಿನಾಗ ಕಟಗರಿ ಕೊಡ್ತೀವಿ. ಆ ಹಸು ಯಾಕೆ ಶಾಪ ಕೊಡಬಾರ್ದು? ಪಾಪಿ, ನಿನಗೆ ಎಲ್ಲ ಕೊಟ್ಟೆ, ಸರ್ವಸ್ವ ಕೊಟ್ಟೆ, ಹಾಲು ಕೊಟ್ಟೆ, ಮೊಸರು ಕೊಟ್ಟೆ, ಬೆಣ್ಣೆ ಕೊಟ್ಟೆ, ತುಪ್ಪ ಕೊಟ್ಟೆ, ಜೀವನ ಕೊಟ್ಟೆ. ನೀ ಹೇಳಿದ್ದಕ್ಕೆ ಕಸ ಹಾಕಿದ್ರು ಅದು ರಸ ಮಾಡಿ ನಿನಗೆ ಹಾಲು ಕುಡಿಸಿದೆ. ನನ್ನ ಕಟಕರಿ ಕೊಟ್ಟೆ ಅಂದ್ರೆ ನೀ ಸತ್ಯಾನಾಶಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯಿ ಅಂತ ಯಾಕೆ ಶಾಪ ಕೊಡಬಾರ್ದ ಗೋಮಾತೆ? ಆ ಕಾರಣದಿಂದ ರೈತರ ಆತ್ಮಹತ್ಯೆ ಯಾಕೆ ಆಗ್ತಿರ್ಬಾರ್ದು? ಗೋವು ನಮ್ಮ ಶ್ರದ್ಧೆಯ ಕೇಂದ್ರ. 33 ಕೋಟಿ ದೇವಾದಿದೇವರು ವಾಸಿಸ್ತಾವನ್ನೋ ನಂಬಿಕೆ ನಮಗೆ. ಬಾಯಿ ಅಂತ ಹೇಳ್ತೀರಿ. ಒಂದು ಗೋ ಹತ್ಯೆ ಮಾಡವ ಮತ್ತು ಗೋವನ್ನು ಪೂಜೆ ಮಾಡೋ ಅಣತಮ್ಮ ಹೆಂಗಾಗ ಸಾಧ್ಯ ಐತಿ? ಅಣತಮ್ಮರಾಗ ಸಾಧ್ಯನೇ ಇಲ್ಲ. ಯಾವಾಗ ಆಗ್ಬೇಕಂದ್ರೆ ಅವ್ರು ಸರಿ ಆಗ್ಬೇಕಿಲ್ಲ, ನಾವು ಸರಿ ಆಗ್ಬೇಕು. ಈ ದೇಶದ ಸಂಸ್ಕೃತಿಯನ್ನು ಅವ್ರು ಸ್ವೀಕಾರ ಮಾಡಬೇಕು. ಒಂದು, ಈ ದೇಶದ ಸಂಸ್ಕೃತಿಯನ್ನು ಸ್ವೀಕಾರ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಅದನ್ನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷದಿಂದ ಮಾಡ್ತಾ ಇದೆ. ನಿರಂತರ ಪ್ರಯತ್ನದಿಂದ ಸಂಘದ ಮೇಲೆ 3 ಬಾರಿ ನಿರ್ಬಂಧ ಇರೋದ್ರು, ಬ್ಯಾನ್ ಮಾಡಿದ್ರು. ಈ ದೇಶದ ಮೊದಲ ಪ್ರಧಾನಿ ಭಗವದ್ ಧ್ವಜ ಹಾರ್ಸಕ್ಕೆ 1 ಇಂಚು ಜಾಗ ಕೊಡಂಗಿಲ್ಲ ಅಂತ ಹೇಳಿದ. ಕತ್ತಿ ಅಂತ ಕರೀರ್ಬೇಕಾರೆ ನಾನು ಹಿಂದೂ ಅಂತ ಕರಿಬೇಡ್ರಿ ಅಂತ ಹೇಳಿದ. ಐ ಆಮ್ ಆಕ್ಸಿಡೆಂಟ್ಲಿ ಹಿಂದೂ ಅಂತ ಹೇಳಿದ. ಆಕ್ಸಿಡೆಂಟ್ ಎಲ್ಲಿ ಆಗಿತ್ತು ಆ ಭಗವಂತವೇ ಗೊತ್ತು. ಅಂಥವ ಗಾಂಧಿ ಹತ್ಯೆ ಸುಳ್ಳು ಆರೋಪ ಹೊರಿಸಿ ಸಂಘದ ಮೇಲೆ ಬ್ಯಾನ್ ಮಾಡಿದ. ಅವಾಗ ಎಷ್ಟೋ ಸ್ವಯಂ ಸೇವಕರನ್ನ ಮನೆ ಒಳಗೆ ಹಾಕಿ ಸುಟ್ಟರು, ರಸ್ತೆ ಒಳಗೆ ಬಡದು ಹೋಗಿದ್ರು. ಆದರೂ ಸಹಿತ ಸಮಾಜಕ್ಕೆ ಸಂಘ ರಿಯಾಕ್ಷನ್ ಮಾಡಲಿಲ್ಲ. ಯಾಕಂದ್ರೆ ಹಲ್ಲು ನಮ್ಮವ, ನಾಲಿಗೆನೂ ನಮ್ದ. ನಾಲಿಗೆ ಹಲ್ಲು ಕಡಿದ್ರೆ ಹಲ್ಲು ಮುರಿಯೋಕೆ ಆಗೋದಿಲ್ಲ, ಸಮಾಧಾನ ಇರಲಿ, ಕೆಟ್ಟಗಳಿಗಿದೆ ಅಂತ ಹೇಳಿದರು. ಅಷ್ಟು ತಾಳ್ಮೆಯಿಂದ ಇರುವಂಥ ಒಂದು ಸಂಘವನ್ನು ನಾಶ ಮಾಡಬೇಕು ಅಂತೇಳಿ, ನಾ ಏನು ಕಡಿಮೆ ಅಂತೇಳಿ ಇಂದಿರಾ ಗಾಂಧಿ ಅವರು ನಿಷೇಧ ಮಾಡಿದರು, ತುರ್ತು ಪರಿಸ್ಥಿತಿ ಹೇಳಿ. ಅದಾದಮೇಲೆ ನರಸಿಂಹರಾಯರು ಮಾಡಿದರು. ರಾಮ ಮಂದಿರ ಬಾಬ್ರಿ ಕಟ್ಟಡ ಕೆಡದ ಮೇಲೆ 3 ಬಾರಿ ಮಾಡಿದ್ರು ಸಹಿತ 4ನೇ ಬಾರಿ ದೇಶದ ಮೊದಲ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಆದರು 11ನೇ ಪ್ರಧಾನಿ. ಸಂಘದ ಸ್ವಯಂ ಸೇವಕ ಸಂಘ ಇಷ್ಟು ದೊಡ್ಡ ಸಾಧನೆ ಮಾಡಿದೆ. ಆ ಸಾಧನೆಯ ಪರಿಣಾಮದಿಂದ ಇವತ್ತು ಹಿಂದೂ ಆಗಿ ಉಳಿಯೋದಕ್ಕೆ ಸಾಧ್ಯ. ಜಾಗೋ ಹಿಂದೂ ಅಂತೇಳಿ ನಾವೆಲ್ಲ ವಾಟ್ಸಪ್ನೊಳಗೆ ಗ್ರೂಪ್ನೊಳಗೆ ಬರ್ತಾವೆ. ಜಾಗೋ ಹಿಂದೂ ನಾವು ಬರೀ ಜಾಗೃತಿ ಮಾಡ್ಬೋದು. ಆದ್ರೆ ಸತ್ಯ ಗೆಲ್ಲಬೇಕು, ಅಸತ್ಯ ಸೋಲ್ಬೇಕಂದ್ರೆ ಕಾನೂನು ಬೇಕು. ಕಾನೂನದಿಂದ ಅಸತ್ಯವನ್ನು ನಾಶ ಮಾಡೋದಕ್ಕೆ ಸಾಧ್ಯ.
ಸತ್ಯವನ್ನು ಗೆಲ್ಲಿಸೋದು ಜೈಕಾರ ಹಾಕೋದು ಮಾತ್ರ ನಮ್ಮ ಕೆಲಸ. ಕಾನೂನುಗಳು ಬಿಗಿ ಆಗಬೇಕು. ಪೆಂಟಗಾನ್ ಕಟ್ಟದ ಮೇಲೆ ಒಂದ್ಸರಿ ದಾಳಿ ಆಗಿತ್ತು, ವಾಪಸ್ ಇನ್ನೂ ದಾಳಿ ಆಗಿಲ್ಲ ಅಮೆರಿಕದೊಳಗೆ. ಭಾರತದೊಳಗೆ ಎಷ್ಟು ದಾಳಿ ಆಗ್ತಾವು? ಕಾನೂನುಗಳನ್ನು ಬಿಗಿಯಾದ ಕಾನೂನುಗಳನ್ನು ತರಬೇಕು. ಮದರ್ಸಾಗಳು 3.5 ಲಕ್ಷ ಅದಾವೆ, ಸರ್ಕಾರಿ ಅನುದಾನ ಕೊಡ್ತೈತೆ, ಎಲ್ಲ ಕಲ್ಲುಗಾರ ತಯಾರು ಮಾಡ್ತಾರೆ. ಮದರ್ಸಾಕ್ಕೆ ಹೋಗಿ ಮೈಕ್ ಹಿಡೀರಿ ನೀವು, ಒಂದೇ ಮಾತ್ರ ಮೇಳ ಅಂದ್ರೆ ಸಣ್ಣ ಹುಡುಗ ಸಹಿತ ಒಂದೇ ಮಾತ್ರ ಹೇಳೋದಿಲ್ಲ. ಅವ್ರಿಗೆ ಶಿಕ್ಷಣ ಕೊಡೋದೇ ಬೇರೆ. ಇದು ಅವಶ್ಯಕತೆ ಇದೆಯಾ ನಮ್ಮ ದೇಶದೊಳಗೆ? ಇಂಡೋನೇಷ್ಯಾ ಮುಸ್ಲಿಂ ರಾಷ್ಟ್ರ, ಅಲ್ಲಿ ಪಾರ್ಲಿಮೆಂಟ್ ಮೇಲೆ ನಂದಿ ಚಿತ್ರ ಇದೆ. ಅಲ್ಲಿ ಪೊಲೀಸರು ಬೆಲ್ಟ್ ಮೇಲೆ ಹನುಮಂತ ಗದ ಹಿಡ್ಕೊಂಡು ಕುಂತದ್ದೈತಿ, ಇಲ್ಲಿ ಪೊಲೀಸರು ಬೆಲ್ಟ್ ಮೇಲೆ ಗಂಡ ಬೇರುಂಡ ಐತಿ. ಆದ್ರೆ ಇಂಡೋನೇಷ್ಯಾ ಇಸ್ಲಾಂ ದೇಶ ಇದ್ರೂ ಸಹಿತ ಭಾರತೀಯ ಸಂಸ್ಕೃತಿಯನ್ನು ಹೋಗ್ತೈತೆ. ರಾಮಾಯಣ ಮಹಾಭಾರತ ಟೆಕ್ಸ್ಟ್ ಬುಕ್ ಮಾಡ್ಯಾರ ಅವರು. ಇಲ್ಲಿ ಸತ್ಯಮೇವ ಜಯತೆ ಅಂತ ಹೇಳ್ತವ್ರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅಂತ ಮುಸ್ಲಿಂ ರಾಷ್ಟ್ರ ಸಹಿತ ನಮ್ಮ ದೇಶವನ್ನ, ನಮ್ಮ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಜಗತ್ತಿನೊಳಗೆ 738 ಕೋಟಿ ಜನ ಅದ. ಅದ್ರ ಪೈಕಿ 350 ಕೋಟಿ ಜನ ನಮ್ಮ ಫಾಲೋವರ್ಸ್ ಅದ. ಅದ್ರ ಸಲುವಾಗಿನ ವಿಶ್ವ ಯೋಗ ದಿನ ಒಪ್ಕೊಂಡದ್ದು. ನಾವು ವೈಟ್ ಹೌಸ್ನೊಳಗೆ ಗಣಪತಿ ಕುಣಿಸ್ತೀವಿ, ಸೌದಿ ಅರೇಬಿಯಾದೊಳಗೆ ಗಣಪತಿ ಕುಣಿಸಾಕತ್ತೀವಿ. 100 ದೇಶದೊಳಗೆ ಭಾರತ ಮಾತಾ ಕಿ ಜೈ ಒಂದೇ ಮಾತರಂ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು ಬೇರೆ ದೇಶಕ್ಕೆ ಹೋದ್ರೆ. ಆದರೆ ಭಾರತದ ಮುಸಲ್ಮಾನರು ಒಂದೇ ಮಾತ್ರ ಭಾರತ ಮಾತಾ ಕಿ ಜೈ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಕಾನೂನು ಬಿಗಿ ಇಲ್ಲ. ಯಾವ ಒಂದೇ ಮಾತ್ರ ಭಾರತ ಮಾತಾ ಕೇಳಂಗಿಲ್ಲ ಅಂದ್ರೆ ಸರ್ಕಾರಿ ಸವಲತ್ತು ಕಟ್ ಅಂದ್ರೆ ನೀವು ನಾಳೆ ಬಂದ್ಬಿಡ್ತಾರೆ. ಎಲ್ಲ ಕಡೆ ಬುರ್ಕ ಹಾಕೊಂಡ್ಬರ್ತಾರೆ. ರೇಷನ್ ಕೊಡಲಿ ಬುರ್ಕ ಹಾಕೊಂಡ್ಬಂದ್ರೆ ಮಕ ತೆಗೆದಿರ್ತಾರೆ. ಯಾಕಂದ್ರೆ ರೇಷನ್ ಸಿಗಂಗಿಲ್ಲ, ಬಸ್ ಒಳಗೆ ತೆಗಿಯಂಗಿಲ್ಲ ಅಂತ ಹೇಳ್ತಾನೆ. ಕಂಡಕ್ಟರ್ನ ಟಿಕೆಟ್ ಕೊಡಂಗಿಲ್ಲ, ಕೆಳಗೆ ಏನಾದ್ರು ತೋರಿಸಬೇಕು. ಜಗತ್ತಿನ ಎಲ್ಲ ದೇಶದೊಳಗೆ ಬುರ್ಕಾ ನಿಷೇಧ ಆಗ್ಯಾವ. ಚೀನಾದೊಳಗೆ ಆಗೈತಿ, ಆಮೇಲೆ ಶ್ರೀಲಂಕಾದೊಳಗೆ ಆಗೈತಿ, ಸೌದಿ ಅರೇಬಿಯಾದೊಳಗೆ ಎಲ್ಲ ಕಡೆ ಬುರ್ಕಾ ನಿಷೇಧ ಆಗೈತಿ. ಇಲ್ಲಿ ಮೊನ್ನೆ ನಿತೀಶ್ ಕುಮಾರ್ ಅವರು ಡಾಕ್ಟರೇಟ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಒಂದೀಟ್ ನೋಡ್ಬೇಕು, ನಿನ್ನ ಮಕ ತೆಗೆದದ್ದಕ್ಕೆ ದೊಡ್ಡ ಆಂದೋಲನ ದೇಶದ ತುಂಬ. ಇದ್ರ ಅವಶ್ಯಕತೆ ಇದೆಯಾ? ನಮ್ಮ ಹೆಣ್ಮಕ್ಳು ಸುಂದರ ಅದಾರಿಲ್ಲ, ನಮ್ಮ ಮಕ್ಕಳು ಹಂಗ ಅಡ್ಡಾಡ್ತಾರಿಲ್ಲ, ಏನು ಫರಕ್ ಆಗೋದೈತಿ? ನಾವೆಲ್ಲ ಅಣತಾಂಬ್ರತ್ ಇದ್ದಾಗ ನಮ್ಮಲ್ಲೇ ವಿಶ್ವಾಸ ಇಲ್ಲ ಅಂದ್ರೆ ಸಾಮರಸ್ಯ ಹೆಂಗೆ ಬರೋದಕ್ಕೆ ಸಾಧ್ಯ ಇದೆ? ಆ ಸಾಮರಸ್ಯ ಬರಬೇಕಾದ್ರೆ ಜಗತ್ತಿನೊಳಗೆ ಹಿಂದೂ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೇಬೇಕು. ಜಗತ್ತಿನೊಳಗೆ ಎಲ್ಲಿ ತನ ಹಿಂದುತ್ವ ಇರ್ತೈತೆ ಅಲ್ಲಿ ತರ ಸಾಮರಸ್ಯ ಇರೋದಕ್ಕೆ ಸಾಧ್ಯ ಐತಿ. ಜಗತ್ತಿನೊಳಗೆ ಹಿಂದುತ್ವ ನಾಶ ಆಯ್ತು, ತಾವ ಜಗಳಾಡ್ತಾ ಇರ್ತಾರೆ. ಪಾಕಿಸ್ತಾನದೊಳಗೆ ಹಿಂದೂಗಳು ಎಲ್ಲಿದ್ದಾರು? ಸುನ್ನಿ ಶಿಯಾ ಅಂತ ತಾವ ಜಗಳಾಡ್ತಾ ಇರ್ತಾವ, ತಮ್ಮ ಮಸೀದಿಗೆ ತಾವ ಬಾಂಬ್ ಇಟ್ಕೋತಾವ. ಅಫ್ಘಾನಿಸ್ತಾನದೊಳಗೆ ಎಲ್ಲಿ ಹಿಂದೂಗಳು ಅದಾರು ತಾವ ಜಗಳಾಡ್ತಾವ. ಇರಾಕದೊಳಗೆ ಎಲ್ಲಿ ಹಿಂದದಾರು ತಾವ ಜಗಳಾಡ್ತಾವ. ಡೈನಾಸೂರ್ ಅಂತ ಒಂದು ಪ್ರಾಣಿ ಇತ್ತು, ಎಲ್ಲ ತಿಂದು ಮುಗಿಸಿದ ಮೇಲೆ ತಾವ ಜಗಳಾಡಿಸೋದು ಹೋಗ್ಬಿಟ್ಟು ಅಂತ. ಅದಕ್ಕೆ ಯಾವುದಕ್ಕೆ ಹುಟ್ಟಿದೆ, ಯಾವುದಕ್ಕೆ ಸಾವಿದೆ. ಇಸ್ಲಾಮಕ್ಕೆ ಹುಟ್ಟಿದೆ, ಕ್ರೈಸ್ತ ಮತಕ್ಕೆ ಹುಟ್ಟಿದೆ, ಹಿಂದೂ ಧರ್ಮಕ್ಕೆ ಹುಟ್ಟಿಲ್ಲ. ಹೀಗಾಗಿ ಸಾವಿನ ಪ್ರಶ್ನೆನೇ ಬರುವುದಿಲ್ಲ. ಅದಕ್ಕೆ ಜಗತ್ತಿನೊಳಗೆ ಶ್ರೇಷ್ಠವಾದಂಥ ಯಾವುದರ ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಹಿಂದೂಗಳು ಎಲ್ಲಿ ಹೋದ್ರೂ ಕೋಮುಗಲಭೆ ಆಗಂಗಿಲ್ಲ. 31% ಅದಾರ ದುಬೈದೊಳಗೆ. ನಮ್ಮಲ್ಲಿ ದುಡ್ಯಾಕೆ ಹೋದವ್ರು ಭಾರತೀಯರು, ಒಂದು ಕೋಮುಗಲಭೆ ಆಗೋದಿಲ್ಲ ದುಬೈದೊಳಗೆ. ಭಾರತದೊಳಗೆ ಬರೀ 20% ಅದರ. ಕೋಮುಗಲಭೆ ಯಾಕೆ ಆಗ್ತೈತಿ? ಈ ದೇಶದ ಸಂಸ್ಕೃತಿ ಪರಂಪರೆ, ಈ ದೇಶದ ಸಂವಿಧಾನವನ್ನು ಒಪ್ಪುವುದಿಲ್ಲ. ಸಂವಿಧಾನ ಪ್ರಕಾರ ಎಲ್ಲರೂ ಸಮಾನ, ಎಲ್ಲರೂ ಭಾರತ ಮಾತಾ ಕಿ ಜೈ ಹೇಳ್ಬೇಕಂತ ಹೇಳ್ತೇವೆ. ಇಲ್ಲಿ ನಾವು ಅವ್ರು ನಮ್ಮ ಶರೀಯತ್ತಕ್ಕೆ ವಿರುದ್ಧ ಅಂತ ಹೇಳ್ತಾರೆ. ಶರೀಯತ್ ಏನು ಹೇಳ್ತೈತಿ? ತುಡುಗು ಮಾಡಿದ್ರೆ ಕೈ ಕತ್ತರಿಸು, ಬೇರೆ ಹೆಣ್ಮಗಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕಣ್ಣು ಕತ್ತರಿಸು, ಅನೈತಿಕ ಅಕ್ರಮ ಸಂಬಂಧ ಇದ್ರೆ ಕಲ್ಲು ಒಗೆದುಕೊಳ್ಳೋದು, ಇದನ್ನೆಲ್ಲ ಇವರೇ ಮಾಡ್ತಾರೆ. ಎಂದು ಕಲ್ಲು ಒಗೆದುಕೊಂಡಾರು, ಕೈ ಕತ್ತರಿಸ್ಯಾರು, ಮಕ್ಕಳ ಆಡ್ಯಾಕಷ್ಟ ಶರೀಯತ್. ಎಲ್ಲಿ ಇಸ್ಲಾಮಿಕ್ ಜನಸಂಖ್ಯೆ ಜಾಸ್ತಿ ಐತೆ ಅಲ್ಲಿ ಸಂವಿಧಾನ ಮತ್ತು ರಾಷ್ಟ್ರೀಯತೆಗೆ ಮಾನ್ಯತೆ ಇಲ್ಲ. ಸಂವಿಧಾನಕ್ಕೆ ಮಾನ್ಯತೆ ಸಿಗಬೇಕು. ಕಾನೂನು ಚೌಕಟ್ಟಿನೊಳಗೆ ಕಾನೂನುಬದ್ಧವಾಗಿ ನಡಿಬೇಕಂದ್ರೆ ಹಿಂದೂ ಸಮಾಜದ ಜೊತೆ ಎಲ್ಲರೂ ಬೆರಿಬೇಕು. ಹಿಂದೂ ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕು. ಆಗ ಮಾತ್ರ ಈ ದೇಶದ ಕಾನೂನು, ಸಂವಿಧಾನ ಎಲ್ಲ ವ್ಯವಸ್ಥೆಗಳನ್ನ ಸರಿ ಮಾಡೋದಕ್ಕೆ ಸಾಧ್ಯತೆ. ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಪಂಚ ಪರಿವರ್ತನೆಯನ್ನು ಸಮಾಜಕ್ಕೆ ಮುಟ್ಟಿಸಬೇಕು. ಜಗತ್ತಿಗೆ ಭಾರತ ಗುರು ಆಗಬೇಕು. ಗುರು ಆಗಬೇಕಾದ್ರೆ ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಒಂದು ಅಂತ ಹೇಳುವಂಥ ಒಂದು ಸಂಕಲ್ಪ ಮಾಡಬೇಕಂತ ಹೇಳ್ತಾ ನಾನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ಅಲ್ಪೋಪಹಾರದ ವ್ಯವಸ್ಥೆ